ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಇದೀಗ ಇವತ್ತಿನ ಹೆಡ್ಲೈನ್ಸ್. ಕೋವಿಶೀಲ್ಡ್ನ ಮೊದಲನೇ ಲಸಿಕೆ ಪಡೆದುಕೊಳ್ಳಲು ಮಂಗಲ್ಪೇಟ್ನಲ್ಲಿರುವ ಪೊಲೀಸ್ ಆರೋಗ್ಯ ಕೇಂದ್ರಕ್ಕೆ ಬೆಳಗ್ಗೆ ಖುದ್ದು ಆಗಮಿಸಿದ ಜಿಲ್ಲಾಧಿಕಾರಿಗಳು ಕೋವಿಶೀಲ್ಡ್ ಲಸಿಕೆಯ ಬಗ್ಗೆ ಯಾವುದೇ ಭಯಭೀತಿಗೆ ಒಳಪಡುವ ಅವಶ್ಯಕತೆ ಇಲ್ಲ, ಜಿಲ್ಲಾಧಿಕಾರಿಗಳಿಂದ ಸ್ಪಷ್ಟನೆ. ಬೀದರ್ ನಾಗರಿಕ ವಿಮಾನಯಾನದ ಪ್ರಥಮ ವರ್ಷಾಚರಣೆಯ ಸಂಭ್ರಮದ ಕಾರ್ಯಕ್ರಮ ಚಿದ್ರಿ ಮನ್ನಾಖೇಳಿ ರಸ್ತೆಯಲ್ಲಿರುವ ಬೀದರ್ ವಿಮಾನ ನಿಲ್ದಾಣದ ಹೊರಾಂಗಣದಲ್ಲಿ ವರ್ಷಾಚರಣೆ ನಿಮಿತ್ತವಾಗಿ ಕೇಕ್ ಕತ್ತರಿಸಿ ಸಿಹಿ ವಿತರಿಸಿದ ಸಂಸದರಾದ ಭಗವಂತ ಖೂಬಾ. 2 ದಿವಸದ ಜಿಲ್ಲಾ ದ್ವಿತೀಯ ಜಾನಪದ ಸಮ್ಮೇಳನ ನಿಮಿತ್ತವಾಗಿ ಉದ್ಘಾಟನಾ ಸಮಾರಂಭಕ್ಕೂ ಮುನ್ನವಾಗಿ ಸಮ್ಮೇಳನ ಅಧ್ಯಕ್ಷರ ಭವ್ಯ ಮೆರವಣಿಗೆ, ವಿವಿಧ ಕಲಾ ತಂಡಗಳಿಂದ ಜಾನಪದ ಕಲಾ ಪ್ರದರ್ಶನ. ಬೀದರ್ನ ಸಾಯಿ ಸ್ಕೂಲ್ ಆವರಣದಲ್ಲಿ ಬೀದರ್ ಸಂಚಾರಿ ಪೊಲೀಸ್ ವತಿಯಿಂದ ಹಮ್ಮಿಕೊಳ್ಳಲಾದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಅಭಿಯಾನ ಎಸ್ಪಿ ನಾಗೇಶ್ ಡಿಎಲ್ ಅವರಿಂದ ಚಾಲನೆ. ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಘಟಕ ಬೀದರ್, ಸಂಸ್ಕೃತಿ ಮಂತ್ರಾಲಯ ನವದೆಹಲಿ, ಕರ್ನಾಟಕ ಸಾಹಿತ್ಯ ಸಂಘ ಇವರ ಸಂಯುಕ್ತಾಶ್ರಯದಡಿಯಲ್ಲಿ ಹಮ್ಮಿಕೊಳ್ಳಲಾದ 2 ದಿವಸದ ಜಿಲ್ಲಾ ದ್ವಿತೀಯ ಜಾನಪದ ಸಮ್ಮೇಳನದ ಉದ್ಘಾಟನಾ ಸಮಾರಂಭ. ರಾಷ್ಟ್ರವ್ಯಾಪ್ತಿ ಚಳವಳಿಯ ಅಂಗವಾಗಿ ಅಖಿಲ ಭಾರತ ಕಿಸಾನ ಸಭಾ ಜಿಲ್ಲಾ ಘಟಕ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ. ಬೀದರ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನೂತನ ಅಧ್ಯಕ್ಷರಾಗಿ ಬಿಜೆಪಿ ವಿಜಯಕುಮಾರ್ ಆನಂದೆ ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆ ಬಿಜೆಪಿಯ ಕಾರ್ಯಕರ್ತರು ಮುಖಂಡರಿಂದ ಸಂಭ್ರಮಾಚರಣೆ. ತಾಲೂಕು ಮಟ್ಟದ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಸಂತಪೂರ್ಣ ಸಾಹಿತಿ, ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ ಸಂಜೀವ್ ಕುಮಾರ್ ಜುಮ್ಮಾ ನೇಮಕ. ಈ ಹಿನ್ನೆಲೆ ಭಾಗ್ಯವಂತಿ ಯೋಜನಾ ಗೆಳೆಯರ ಬಳಗದ ವತಿಯಿಂದ ಸನ್ಮಾನ. ವಾರ್ತೆಯ ವಿವರಗಳು. ಲಸಿಕೆಯನ್ನು ಪಡೆದುಕೊಳ್ಳಲು ಜಿಲ್ಲಾಧಿಕಾರಿಗಳು ನಗರದ ಮಂಗಲ್ಪೇಟ್ನಲ್ಲಿರುವ ಪೊಲೀಸ್ ಆರೋಗ್ಯ ಕೇಂದ್ರಕ್ಕೆ ಬೆಳಗ್ಗೆ ಖುದ್ದು ಆಗಮಿಸಿದರು. ಇದೇ ವೇಳೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ವಿಜಿ ರೆಡ್ಡಿ ಅವರು ಜಿಲ್ಲಾಧಿಕಾರಿಗಳಿಗೆ ಕೋವಿಶೀಲ್ಡ್ನ ಮೊದಲ ಲಸಿಕೆಯನ್ನು ನೀಡಿದರು. ಬಳಿಕ ಜಿಲ್ಲೆಯ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಕೋವಿಶೀಲ್ಡ್ ಲಸಿಕೆಯ ಬಗ್ಗೆ ಯಾವುದೇ ಭಯಭೀತಿಗೆ ಒಳಪಡುವ ಅವಶ್ಯಕತೆ ಇರುವುದಿಲ್ಲ. ಅತ್ಯಂತ ಸುರಕ್ಷಿತವಾದ ಕೋವಿಶೀಲ್ಡ್ ಲಸಿಕೆಯನ್ನು ಈಗಾಗಲೇ ಗುರುತಿಸಿದ ಮುಂಚೂಣಿಯಲ್ಲಿರುವ ಇಲಾಖೆಗಳ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯು ತಪ್ಪದೆ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಲಸಿಕೆ ನೀಡುವ ಮೊದಲು ಆರೋಗ್ಯ ಇಲಾಖೆಯ ಸಿಬ್ಬಂದಿಯು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅವರ ಮೊಬೈಲ್ ಸಂಖ್ಯೆ, ಆಧಾರ್ ಕಾರ್ಡ್ ಸಂಖ್ಯೆ ಸೇರಿದಂತೆ ಅಗತ್ಯ ವಿವರ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಲಕ್ಷ್ಮಣ ಜಾಧವ್, ಪೊಲೀಸ್ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಅನಿಲ್ ಕುಮಾರ್ ಚತುರೆ, ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಓಂಕಾರ ಮಲ್ಲಿಕೆ ಹಾಗೂ ಪೊಲೀಸ್ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಕೋವಿಡ್ ವ್ಯಾಕ್ಸಿನ್ ಅನ್ನ ನಾವು ಇವತ್ತು ಪೊಲೀಸ್ ಪರೇಡ್ ಗ್ರೌಂಡ್ಸ್ ಹಿಂದೆ ಇರ್ತಕ್ಕಂಥ ಪ್ರಾಥಮಿಕ ಪೊಲೀಸ್ ಹೆಲ್ತ್ ಕೇಂದ್ರದಲ್ಲಿ ಪ್ರಾಥಮಿಕ ಕೇಂದ್ರದಲ್ಲಿ ನಾವು ಇವತ್ತು ಈ ಲಸಿಕೆಯನ್ನ ಪಡೆದಿದ್ದೇವೆ. ಯಾವುದೇ ರೀತಿಯ ಭಯಭೀತಿಗೆ ಅವಕಾಶ ಇಲ್ಲ. ನಾವೆಲ್ಲರೂ ಕೂಡ ಧೈರ್ಯದಿಂದ ನಮ್ಮ ಸಿಬ್ಬಂದಿಗಳು, ಫ್ರಂಟ್ ಲೈನ್ ವರ್ಕರ್ಸು, ಹೆಲ್ತ್ ಕೇರ್ ವರ್ಕರ್ಸು ಈ ಕೋವಿಡ್ ವ್ಯಾಕ್ಸಿನ್ ಅನ್ನ ನನ್ನ ತರ ಎಲ್ಲರೂ ಪಡೆಯಬಹುದು ಅನ್ನೋ ಸಂದೇಶವನ್ನು ಈ ಮೂಲಕ ಹೇಳಕ್ಕೆ ಬಯಸ್ತೇನೆ. ಧನ್ಯವಾದ. ಬೀದರ್ ನಾಗರಿಕ ವಿಮಾನಯಾನದ ಪ್ರಥಮ ವರ್ಷಾಚರಣೆ ಸಂಭ್ರಮ ಕಾರ್ಯಕ್ರಮವು ಚಿದ್ರಿ ಮನ್ನಾಖೇಳಿ ರಸ್ತೆಯಲ್ಲಿರುವ ಬೀದರ್ ವಿಮಾನ ನಿಲ್ದಾಣದ ಹೊರಾಂಗಣದಲ್ಲಿ ನಡೆಯಿತು. ವರ್ಷಾಚರಣೆ ನಿಮಿತ್ತವಾಗಿ ಇದೇ ಸಂದರ್ಭದಲ್ಲಿ ಸಂಸದರಾದ ಭಗವಂತ ಖೂಬಾ ಅವರು ಕೇಕ್ ಕತ್ತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದರು, ಬೀದರ್ನಿಂದ ವಿಮಾನ ಆರಂಭವಾಗಬೇಕು ಎಂಬುದು ಬೀದರ್ ಜಿಲ್ಲೆಯ ಬಹಳ ಜನರ ಬಹುದಿನದ ಕನಸಾಗಿತ್ತು. ಆ ಕನಸು ನನಸಾಯಿತು. ಕಳೆದ ವರ್ಷದ ಇದೇ ಅವಧಿಯಲ್ಲಿ ವಿಮಾನಯಾನಕ್ಕೆ ಮುಖ್ಯಮಂತ್ರಿಗಳಾಗಿರುವ BS ಯಡಿಯೂರಪ್ಪನವರು ಚಾಲನೆ ಕೂಡ ನೀಡಿದರು. ವಿಮಾನಯಾನ ಆರಂಭಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರ ಶ್ರಮವನ್ನು ಕೂಡ ಇದೇ ಸಂದರ್ಭದಲ್ಲಿ ಸ್ಮರಿಸಬೇಕಾಗಿದೆ. ವಿಮಾನಯಾನ ಆರಂಭ ಸಂಭ್ರಮದ ಸವಿನೆನಪು ಇಡೀ ಜಿಲ್ಲೆಯ ಜನರಿಗೆ ತಿಳಿಯಬೇಕು ಎಂಬ ಸದುದ್ದೇಶದಿಂದಾಗಿ ಈ ಒಂದು ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬೀದರ್ನಲ್ಲಿ ವಿಮಾನಯಾನ ಆರಂಭವಾದ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಸಂಸದರಾದ ಭಗವಂತ ಖೂಬಾ ಅವರು ಮಾತನಾಡಿ, ಕಾರಣಾಂತರಗಳಿಂದ ಮೊದಲನೇ ಅವಧಿಯಲ್ಲಿ ವಿಮಾನ ನಿಲ್ದಾಣವನ್ನು ಆರಂಭಿಸಲಾಗಿರಲಿಲ್ಲ. 2ನೇ ಅವಧಿಯಲ್ಲಿ ವಿಮಾನ ನಿಲ್ದಾಣ ಆರಂಭವಾಯಿತು. ಬೀದರ್ನ ವಿಮಾನಯಾನ ಆರಂಭವಾದಾಗಿನಿಂದ ಇದುವರೆಗೆ 14,380 ಪ್ಯಾಸೆಂಜರ್ಗಳು ಸಂಚಾರ ನಡೆಸಿದ್ದಾರೆ. ಕೋವಿಡ್-19 ಇರದಿದ್ದರೆ ಇದುವರೆಗೆ ಅಂದಾಜು 45,000 ಜನರು ಬೀದರ್ನಿಂದ ಸಂಚಾರ ಮಾಡುವ ಸಾಧ್ಯತೆ ಇತ್ತು ಎಂದು ತಿಳಿಸಿದರು. ಬರುವ ದಿನಮಾನಗಳಲ್ಲಿ ಮತ್ತಷ್ಟು ವಿಮಾನಯಾನ ಓಡಾಟಕ್ಕೆ ಅನುಕೂಲ ಕಲ್ಪಿಸಿಕೊಡಲು ಪ್ರಯತ್ನಿಸಲಾಗುವುದು ಎಂದು ಭರವಸೆ ಕೂಡ ವ್ಯಕ್ತಪಡಿಸಿದರು.
ಈ ಸಂದರ್ಭದಲ್ಲಿ ಟರ್ಮಿನಲ್ ಮ್ಯಾನೇಜರ್ ಅಮಿತ್ ಮಿಶ್ರಾ, ಪ್ರಮುಖರಾದ ಪ್ರಕಾಶ್ ಟೊಣ್ಣೆ, ಗುರುನಾಥ್ ಕೊಳ್ಳೂರ್, ಹನುಮಂತ ಬುಳ್ಳ, ಜಗದೀಶ್ ಖೂಬಾ ಹಾಗೂ ಇನ್ನಿತರರು ಮತ್ತು ಸಂಸದರ ಆಪ್ತ ಕಾರ್ಯದರ್ಶಿ ಅಮರ್ ಹಿರೇಮಠ್ ಸೇರಿದಂತೆ ಇನ್ನಿತರರು ಇದ್ದರು. ಒಂದು ಅಮೃತ ಹಸ್ತದಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಭು ಚವ್ಹಾಣ್ ಅವರ ಒಂದು ಉಪಸ್ಥಿತಿಯಲ್ಲಿ ಹಾಗೂ ಜಿಲ್ಲೆಯ ಎಲ್ಲ ಶಾಸಕರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯವನ್ನು ನೆರವೇರಿತ್ತು. ಹೀಗಾಗಿ ಇವತ್ತು 1 ವರ್ಷ ಆಗ್ತಿದೆ. ಇವತ್ತು ಬೆಳಗ್ಗೆ 11:11ವರೆಗೆ ನೆನಪಿತ್ತು. ಆದರೂ ಕೂಡ ಕೇವಲ ನಮಗೊಬ್ಬನಿಗೆ ನೆನಪಿದ್ರು ಸಾಲದ್ದು, ಇಡೀ ಬೀದರ ಜನತೆಗೆ ಮತ್ತೊಂದು ಸತಿ ನೆನಪು ಮಾಡಿಕೊಡ್ಬೇಕಂತ ಆ ವಿಚಾರ ಬಂದಿದ್ದ ಪರಿಣಾಮವಾಗಿ ಈ ಒಂದು GMRನ ಉಸ್ತುವಾರಿಯನ್ನು ವಹಿಸಿದಂಥ ಅಮಿತ್ ಮಿಶ್ರಾ ಅವರಿಗೆ ಕೇಳ್ಕೊಂಡಾಗ, ಇಲ್ಲ ಸರ್, ಸಾಯಂಕಾಲ 5 ಗಂಟೆ ಮಾಡೋಣ, ಮಧ್ಯಾಹ್ನ ತನಕ ಎಲ್ಲ ಸಿಬ್ಬಂದಿಗಳೆಲ್ಲ ವ್ಯಸ್ತವಾಗಿರ್ತಾರೆ ಅಂತ ಹೇಳಿದ್ದಕ್ಕಾಗಿ ಸರಿ ಹೋಯಿತು ಅಂತ ಇಟ್ಕೊಂಡು ಇವತ್ತು ಅವರು ಸಹಕರಿಸಿದ್ದಾರೆ. ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ಪ್ರಕಾಶ್ ಟೊಣ್ಣೆ ಕೂಡ ಇದಕ್ಕೆ ಸಹಕರಿಸಿದ್ದಾರೆ. ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು, ಅತಿ ಕಡಿಮೆ ಸಮಯದಲ್ಲಿ ಮಾಡಬೇಕಂತ ಶ್ರಮವನ್ನು ಹಾಕಿದಂಥ ಗುರುನಾಥ್ ಕೊಳ್ಳೂರ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ನಮ್ಮ ನಗರ ಘಟಕದ ಅಧ್ಯಕ್ಷರಾದಂಥ ಹನುಮಂತ ಬುಳ್ಳ ಅವರು ಕೂಡ ತಕ್ಷಣವಾಗಿ ಹೇಳಿದ ತಕ್ಷಣ ಎಲ್ಲ ನಮ್ಮದು ಪ್ರಮುಖ ಕಾರ್ಯಕರ್ತರಿಗೆ ಕರ್ಕೊಂಡು ಬಂದಿದ್ದಾರೆ. ತಮ್ಮ ವ್ಯಸ್ತತೆಯಲ್ಲಿ ಕೂಡ ಜಗದೀಶ್ ಖೂಬಾ ಕೂಡ ಬಂದಿದ್ದಾರೆ. ಎಲ್ಲ ನಮ್ಮ ತಾಯಿಂದರು ಭಾರತೀಯ ಜನತಾ ಪಾರ್ಟಿ. ನಾನು ಇಷ್ಟು ಜನ ನೀವೆಲ್ಲ ಬರ್ತೀರ ನಾನು ಕೇಳ್ಕೊಂಡಿಲ್ಲ, ನಿಜವಾಗ್ಲೂ ಹೇಳ್ತೀನಿ. ಈ ಎಲ್ಲ ಕಾರ್ಯಕರ್ತರನ್ನ ಹಾಕ್ಸಿದ್ದಾರೆ. ಎಲ್ಲ ನಮ್ಮ ನಗರ ಬಹಳ ಇದು 2008ರಾಗ ಯಡಿಯೂರಪ್ಪವರು ಬೀದರಿಗೆ ಮಾಡಬೇಕಂತ ಪ್ರಯತ್ನ ಪಟ್ಟಿದ್ರು ಕೂಡ ಕೆಲವು ತಾಂತ್ರಿಕ ಅಡೆತಡೆಗಳಿಂದ ತಕ್ಷಣವೇ ಮಾಡಲಿಕ್ಕೆ ಆಗಲಿಲ್ಲ. 2014ರ ನಂತರ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾನು ಸಂಸದನಾದ ಮೇಲೆ ಯಾವುದೇ ಕಾರಣಕ್ಕೆ ಇದನ್ನು ಮಾಡಿ ತೀರೇಬೇಕು ಅನ್ನೋಂಥದ್ದು ಸಂಕಲ್ಪ ಮಾಡಿದ್ದ ಪರಿಣಾಮವಾಗಿ ಆದರೂ ಕೂಡ 5 ವರ್ಷ ಮೊದಲಿನ ಅವಧಿಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಕೊನೆಗೆ 2ನೇ ಅವಧಿಗೆ ಮತ್ತೊಂದು ಸತಿ ಬೀದರ್ ಲೋಕಸಭಾ ಕ್ಷೇತ್ರದ ಜನತನದ ಒಂದು ಆಶೀರ್ವಾದದಿಂದ ಈ ಸಾರಿ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದಿದ್ದರ ಪರಿಣಾಮವಾಗಿ, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ದಿದ್ದರ ಪರಿಣಾಮವಾಗಿ ಇದು ಒಂದು ಒಳ್ಳೆ ಕೆಲಸ ಈಡೇರಾಯಿತು. ಅದಕ್ಕೆ ನಾವು 7ನೇ ಫೆಬ್ರವರಿ ಪ್ರಾರಂಭ ಮಾಡಿ 23ನೇ ಫೆಬ್ರವರಿಗೆ, ಇದು ಮಾರ್ಚಿಗೆ ಅಂದರೆ 1.5 ತಿಂಗಳ ಒಳಗಡೆ ಒಂದು ಕೋವಿಡಿನ ಪರಿಣಾಮವಾಗಿ ಬಂದ್ ಮಾಡಬೇಕಾಯ್ತು ಬಹಳಷ್ಟು ತಿಂಗಳ ದಿನ. ಆದರೂ ಕೂಡ ಇಷ್ಟೆಲ್ಲ ಬಂದಿದ್ರು ಕೂಡ ಸರಿಸುಮಾರು 171 ಫ್ಲೈಟ್ ಹೋಗೋದು ಮತ್ತು ಬರೋದು ಸೇರ್ಕೊಂಡು 342 ಫ್ಲೈಟ್ಗಳು ಓಡಾಡಿ ಮಾಡಿದ್ದೇವೆ. ಇಂತಹ ಒಂದು ಕೋವಿಡ್ ಸಮಯದಲ್ಲಿ ಕೂಡ ಎಲ್ಲ ಕಡೆ ಕಡಿಮೆ ಪ್ಯಾಸೆಂಜರ್ ಬಂದರೂ ಕೂಡ ನಮ್ಮಲ್ಲಿ 14,380 ಪ್ಯಾಸೆಂಜರ್ಗಳು ಓಡಾಟವನ್ನು ಮಾಡಿದ್ದಾರೆ. ಒಂದು ವೇಳೆ ಕೋವಿಡ್ ಏನಾಗಿ ಇರ್ತಿರ್ಲಿಲ್ಲ ಅಂದರೆ ಇನ್ನೂ 1-2 ಫ್ಲೈಟ್ ಬೀದರ್ಲಿಂದ ಬೆಂಗಳೂರಿಗಾಗಲಿ, ಇನ್ನೊಂದು ಬೀದರ್ಲಿಂದ ಬೇರೆ ಪಟ್ಟಣಗಳಿಗಾಗಲಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಬಹುದಾಗಿತ್ತು. ಆದರೆ ಇವಾಗ ಕೊರೋನಾದ ಕಾರಣವಾಗಿ ಯಾವುದೋ ಅಂಥ ಒಂದು ಫ್ಲೈಟ್ಗಳು ಹೆಚ್ಚಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಈಗ ಇಡೀ ದೇಶದಲ್ಲಿನೇ ಕೊರೋನಾ ಇದ್ದಿದ್ರೂ ಕೂಡ ಎಲ್ಲ ವ್ಯವಹಾರಗಳು, ವಹಿವಾಟುಗಳು ಸಹಜವಾಗಿ ಎಲ್ಲ ಕಡೆ ಪ್ರಾರಂಭವಾಗಿದ್ದಾವೆ. ಮುಂದಿನ ದಿನಗಳಲ್ಲಿ ಇನ್ನೂ 1-2 ಫ್ಲೈಟ್ಗಳನ್ನು ಹೆಚ್ಚಿಸುವಂಥ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಘಟಕ ಬೀದರ್, ಸಂಸ್ಕೃತಿ ಮಂತ್ರಾಲಯ ನವದೆಹಲಿ, ಕರ್ನಾಟಕ ಸಾಹಿತ್ಯ ಸಂಘ ಇವರೆಲ್ಲರ ಸಂಯುಕ್ತಾಶ್ರಯದಡಿಯಲ್ಲಿ 2 ದಿವಸಗಳ ಕಾಲ ಬೀದರ್ ಜಿಲ್ಲಾ ದ್ವಿತೀಯ ಜಾನಪದ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಸಮಾರಂಭಕ್ಕೂ ಮುನ್ನವಾಗಿ ಜನವಾಡ ರಸ್ತೆಯಲ್ಲಿರುವ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕೇಂದ್ರದಿಂದ ಕರ್ನಾಟಕ ಸಾಹಿತ್ಯ ಸಂಘದವರೆಗೂ ಸಮ್ಮೇಳನದ ಸರ್ವಾಧ್ಯಕ್ಷೆಯಾಗಿರುವ ರಾಣಿ ಸತ್ಯಮೂರ್ತಿ ಅವರನ್ನ ಅಲಂಕೃತ ಎತ್ತಿನ ಬಂಡಿಯ ಮೂಲಕ ಜಾನಪದ ಕಲಾ ತಂಡಗಳ ಕಲಾ ಪ್ರದರ್ಶನದೊಂದಿಗೆ ಮೆರವಣಿಗೆ ನಡೆಯಿತು.
ಗಣ್ಯರಾದ ರಾಮಕೃಷ್ಣ ಸಾಳೆ ಅವರು ಚಾಲನೆಯನ್ನು ನೀಡಿದರು. ಸಮ್ಮೇಳನದ ಸರ್ವಾಧ್ಯಕ್ಷೆ ರಾಣಿ ಸತ್ಯಮೂರ್ತಿ, ಬಾಬುರಾವ್ ಪಾಸ್ವಾನ್, ಶ್ರೀಮಂತ ಸಪಾಟಿ, ವಿರೂಪಾಕ್ಷ ಗಾದಗಿ, ರಾಜ್ಕುಮಾರ ಪಸಾರೆ, ಸಿದ್ದು ಫುಲಾರಿ, ಡಾಕ್ಟರ್ ರಾಜ್ಕುಮಾರ ಹೆಬ್ಬಾಳೆ, ಕೆ ಸತ್ಯಮೂರ್ತಿ ಮತ್ತಿತರೆ ಗಣ್ಯರು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಅದರಂತೆ ಮೆರವಣಿಗೆಯಲ್ಲಿ ಯುವ ಮುಖಂಡರು, ಜಾನಪದ ಪರಿಷತ್ ಸದಸ್ಯರು ಟಮಟೆ ಡೊಳ್ಳು ನಾದಕ್ಕೆ ಹೆಜ್ಜೆಯನ್ನು ಹಾಕಿ ಸಂಭ್ರಮಿಸಿದರು. ಮಹಿಳಾ ಕೋಲಾಟ, ಭಜನಾ ತಂಡ, ಡೊಳ್ಳು ಕುಣಿತ, ಗೊಂಬೆ ಕುಣಿತ, ಲಂಬಾಣಿ ನೃತ್ಯ ಸೇರಿದಂತೆ ಹತ್ತಾರು ಜಾನಪದ ಕಲಾ ತಂಡಗಳು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ತಮ್ಮ ಕಲೆಯನ್ನ ಪ್ರದರ್ಶಿಸಿದ್ದು ಎಲ್ಲರ ಗಮನ ಸೆಳೆಯುವಂತಿತ್ತು. ತಮ್ಮ ಹಿರಿಯರ ಕಾಲದ ಜಾನಪದ ಕಲೆಯ ಸಂಸ್ಕೃತಿಯನ್ನ ಮೆಲುಕು ಹಾಕಿದ್ದಕ್ಕಾಗಿ ಎಲ್ಲರ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಬೀದರ್ನ ಸಾಯಿ ಸ್ಕೂಲ್ ಆವರಣದಲ್ಲಿ ಬೀದರ್ ಸಂಚಾರಿ ಪೊಲೀಸ್ ವತಿಯಿಂದ ನಡೆದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಅಭಿಯಾನಕ್ಕೆ ಎಸ್ಪಿ ನಾಗೇಶ್ ಡಿಎಲ್ ಹಾಗೂ ಅಪರ ಜಿಲ್ಲಾಧಿಕಾರಿಗಳಾದ ರುದ್ರೇಶ್ ಕಾಳಿ ಅವರು ಹಸಿರು ನಿಶಾನೆಯನ್ನು ತೋರಿಸುವ ಮೂಲಕ ಚಾಲನೆಯನ್ನು ನೀಡಿದರು. ರಸ್ತೆ ಸುರಕ್ಷತೆ ಜೀವ ರಕ್ಷಣೆ ಎಂಬ ಘೋಷವಾಕ್ಯದಡಿಯಲ್ಲಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಪ್ರಾದೇಶಿಕ ಸಾರಿಗೆ ಕಚೇರಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಅಭಿಯಾನಕ್ಕೆ ಕೈ ಜೋಡಿಸಿದರು. ಬರೀ ಅಷ್ಟೇ ಅಲ್ಲದೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ರಸ್ತೆ ಸುರಕ್ಷತೆ ಜೀವ ರಕ್ಷಣೆ ಕುರಿತಾಗಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಲಿಖಿತ ಫಲಕಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ಸಾರ್ವಜನಿಕರಲ್ಲಿ ಈ ಮೂಲಕ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಬಸವೇಶ್ವರ ಹೀಲ, ಆರ್ಟಿಒ, ಸಾರಿಗೆ ಇಲಾಖೆ ವಿಭಾಗೀಯ ನಿಯಂತ್ರಣಾಧಿಕಾರಿ ಸಿಎಸ್ಎಫ್ ಲಿಖರ್ ಸೇರಿದಂತೆ ಇನ್ನಿತರರು ಇದ್ದರು. ರೋಡ್ ಆಕ್ಸಿಡೆಂಟ್ಸ್ ಇಂದ ಸರಾಸರಿ ಸುಮಾರು 250ಕ್ಕೂ ಹೆಚ್ಚು ಮರಣಗಳು ಸಂಭವ ಆಗುತ್ತೆ. ಮೋರ್ ದೆನ್ 250 ಡೆತ್ಸ್ ಇನ್ ಎ ಇಯರ್ ಆನ್ ಅನ್ ಅವರೇಜ್ ಇನ್ ಬೀದರ್ ಡಿಸ್ಟ್ರಿಕ್ಟ್. ಈ ರೀತಿ ಆಗ್ತಾ ಇದೆ. ನೀವು ನೋಡೋದಾದ್ರೆ ಕೊರೋನಾ ಇಂದ ಸಂಭವಿಸಿರ್ತಕ್ಕಂಥ ಡೆತ್ಸ್ಗೆ ಕಂಪೇರ್ ಮಾಡಿದ್ರು ಕೂಡ ರೋಡ್ ಆಕ್ಸಿಡೆಂಟ್ಸ್ ಇಂದ ಆಗ್ತಿರೋ ಡೆತ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿರ್ತದೆ. ಕೊರೋನಾ ಇಂದ ಈ ವರ್ಷ ಅಷ್ಟೇ ಡೆತ್ಸ್ ಆಗ್ತಾ ಇದೆ. ರೋಡ್ ಆಕ್ಸಿಡೆಂಟ್ಸ್ ಇಂದ ಪ್ರತಿ ವರ್ಷನೂ ನಡೀತಾ ಇದೆ. ಕಳೆದ ಡಿಸೆಂಬರ್ ತಿಂಗಳಲ್ಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು 36 ಡೆತ್ಸ್ ಆಗಿದೆ ರೋಡ್ ಆಕ್ಸಿಡೆಂಟ್ಸ್ ಇಂದ. ಮತ್ತು ರೋಡ್ ಆಕ್ಸಿಡೆಂಟ್ಸ್ ಇಂದ ಮರಣ ಹೊಂದೋದು ಯಾರು? ಫ್ಯಾಮಿಲಿಯಲ್ಲಿ ದುಡಿತಕ್ಕಂಥ ವ್ಯಕ್ತಿಗಳು.
ಸೊ ರಸ್ತೆ ಸುರಕ್ಷತೆ ಬಗ್ಗೆ, ಟ್ರಾಫಿಕ್ ರೂಲ್ಸ್ ಬಗ್ಗೆ ಭಾಳಷ್ಟು ಜನರಿಗೆ ಅರಿವಿದ್ರೂ ಕೂಡ ಅದನ್ನು ಪಾಲನೆ ಮಾಡೋದರಲ್ಲಿ ಭಾಳಷ್ಟು ಕಾಳಜಿ ತೋರಿಸೋದಿಲ್ಲ, ಭಾಳಷ್ಟು ನೆಗ್ಲಿಜೆನ್ಸ್ ತೋರಿಸ್ತಾರೆ. ತಾವೆಲ್ಲ ವಿದ್ಯಾರ್ಥಿಗಳಿದ್ದೀರಿ, ಇಲ್ಲಿ ತಮ್ಮ ತಮ್ಮ ಕುಟುಂಬಗಳಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಕೂಡ ಈ ಒಂದು ರಸ್ತೆ ಸುರಕ್ಷತೆ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ತಿಳುವಳಿಕೆ ನೀಡಬೇಕು. ಮತ್ತು ತಾವು ಕೂಡ ಭಾಳಷ್ಟು ಜನ ಮೈನರ್ಸ್ ಇರ್ತೀರಿ, 18 ವರ್ಷ ಆಗಿರೋದಿಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇನ್ನೂ ಸಿಕ್ಕಿರೋದಿಲ್ಲ, ಆದರೂ ಕೂಡ ಬೈಕ್ ಹೊಡಿತೀರಿ, ವಿತೌಟ್ ಹೆಲ್ಮೆಟ್ ಹೊಡಿತೀರಿ, ರ್ಯಾಶ್ ಆಗಿ ಡ್ರೈವ್ ಮಾಡ್ತೀರಿ, ರ್ಯಾಶ್ ಆಗಿ ಬೈಕ್ ಟೂ ವೀಲರ್ ಹೊಡಿತೀರಿ ಅಥವಾ ಕಾರನ್ನು ಚಾಲನೆ ಮಾಡ್ತೀರಿ. ಸೊ ತಾವೆಲ್ಲ ಈ ಒಂದು ಜಾಥೆಯಲ್ಲಿ ಪಾಲ್ಗೊಂಡು ಬೀದರ್ ಜಿಲ್ಲೆಯ, ಬೀದರ್ ನಗರದ ಎಲ್ಲ ಸಮಸ್ತ ಜನತೆಗೆ ರಸ್ತೆ ಸುರಕ್ಷತೆಯ ಬಗ್ಗೆ ಸಾಕಷ್ಟು ಅರಿವನ್ನು ಮೂಡಿಸಬೇಕಾಗಿದೆ. ಸೊ ಈ ಒಂದು ಜಾಥೆ ಮೂಲಕ ಬೀದರ್ ಜನತೆ ಎಲ್ಲಿ ಇನ್ನೂ ಅವೇರ್ನೆಸ್ ಬಂದು ರಸ್ತೆ ಸುರಕ್ಷತೆ ಬಗ್ಗೆ ಎಲ್ಲ ರೀತಿಯ ಪ್ರಿಕಾಷನರಿ ಮೆಜರ್ಸ್, ಎಲ್ಲ ರೀತಿಯ ರೂಲ್ಸನ್ನು, ಟ್ರಾಫಿಕ್ ರೂಲ್ಸನ್ನು ಪಾಲನೆ ಮಾಡ್ತಾರೆ ಅಂತ ನಾನು ಆಶಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಬಂದಿರತಕ್ಕಂಥ ಎಲ್ಲ ADC ಅವ್ರಿಗೆ, RTO ಅವ್ರಿಗೆ ಮತ್ತು ಎಲ್ಲ ನಮ್ಮ ಅಧಿಕಾರಿಗಳಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ನನ್ನ ಮಾತು. ಈಗಾಗಲೇ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ ಹಾಗೆ ಕೊರೋನಾಗಿಂದ ನಮಗೆ ರಸ್ತೆ ಅಪಘಾತದಿಂದ ಸಾಕಷ್ಟು ಜನ ಸಾವುಗಳು ಸಂಭವಿಸ್ತಾ ಇದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಮತ್ತು ವಿವಿಧ ಸಾರಿಗೆ ಇಲಾಖೆಗಳು ಸಾಕಷ್ಟು ಜಾಗೃತಿ ಮೂಡಿಸರೂ ಕೂಡ ನಮ್ಮ ಯುವ ಜನತೆ ಇನ್ನೂ ಸಾಕಷ್ಟು ಎಚ್ಚರಿಕೆಯಿಂದ ತಮ್ಮ ಒಂದು ಜವಾಬ್ದಾರಿಯನ್ನು ಅರಿತು ವಾಹನವನ್ನು ಚಾಲನೆ ಮಾಡುವಾಗ ಎಲ್ಲ ನಿಯಮಗಳನ್ನು ಪಾಲಿಸಬೇಕು. ಟ್ರಾಫಿಕ್ ಸಿಗ್ನಲ್ಸ್ ಇರ್ಬೋದು, ಈಗ ಓವರ್ಟೇಕ್ ಮಾಡೋದಿರ್ಬೋದು, ಅಥವಾ ಏನಾದರೂ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿ ಡ್ರೈವ್ ಮಾಡೋದು ಅಂಥದ್ದು ಎಲ್ಲವನ್ನು ಬಿಟ್ಟು ತಾವೆಲ್ಲರೂ ಸಾರ್ವಜನಿಕರು ಇದಕ್ಕೆ ಕೈ ಜೋಡಿಸಿ ನಮ್ಮ ಜವಾಬ್ದಾರಿಯಿಂದ ನಾವು ನಡ್ಕೊಳ್ಬೇಕು ಅಂತ ಮಾತನ್ನು ಸಂದರ್ಭದಲ್ಲಿ ಹೇಳಿ ನನ್ನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನನಗೆ ಒಂದೆರಡು ಮಾತನ್ನ ಅನುವು ಮಾಡಿಕೊಟ್ಟಂತ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ವಂದನೆಗಳು ಸಲ್ಲಿಸುತ್ತೇನೆ. ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಘಟಕ ಬೀದರ್, ಸಂಸ್ಕೃತಿ ಮಂತ್ರಾಲಯ ನವದೆಹಲಿ, ಕರ್ನಾಟಕ ಸಾಹಿತ್ಯ ಸಂಘ ಇವರೆಲ್ಲರ ಸಂಯುಕ್ತ ಆಶ್ರಯದಡಿಯಲ್ಲಿ 2 ದಿವಸಗಳ ಕಾಲ ಬೀದರ್ನ ಜಿಲ್ಲಾ ದ್ವಿತೀಯ ಜಾನಪದ ಸಮ್ಮೇಳನ ಉದ್ಘಾಟನಾ ಸಮಾರಂಭವನ್ನು ನಗರದ ಅಂಬೇಡ್ಕರ್ ವೃತ್ತದ ಬಳಿಯ ಕರ್ನಾಟಕ ಸಾಹಿತ್ಯ ಸಂಘದ ಸಾಂಸ್ಕೃತಿಕ ಭವನದಲ್ಲಿ ಹಮ್ಮಿಕೊಂಡಿದ್ದು, ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಹೆಸರಾಂತ ಜಾನಪದ ಸಾಹಿತಿ ಕಾಶಿನಾಥ ರೆಡ್ಡಿ ಅವರು ಸಮ್ಮೇಳನದ ಉದ್ಘಾಟಿಸಿ ಮಾತನಾಡಿದರು. ಹಾಗೆಯೇ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ ಸಾಧಕರಿಗೆ ಕರ್ನಾಟಕ ಜಾನಪದ ಪರಿಷತ್ತಿನ ಯುವ ಘಟಕದ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಬೀದರ್ನ ಕರ್ನಾಟಕ ಸಾಹಿತ್ಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾದ ಜಿಲ್ಲಾ ಜಾನಪದ ಸಾಹಿತ್ಯ ಉತ್ಸವ ಮತ್ತು 2ನೇ ಜಿಲ್ಲಾ ಜಾನಪದ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿದ್ದ ನಾಟ್ಯಶ್ರೀ ನೃತ್ಯಾಲಯದ ನಿರ್ದೇಶಕಿ, ಜಿಲ್ಲಾ ಜಾನಪದ ಸಮ್ಮೇಳನದ ಸರ್ವಾಧ್ಯಕ್ಷೆ ಶ್ರೀಮತಿ ರಾಣಿ ಸತ್ಯಮೂರ್ತಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಜನಪದ ನಮ್ಮ ಸಂಸ್ಕೃತಿಯ ಬೇರು, ಹಾಗೆಯೇ ಜಾನಪದ ಶಿಷ್ಯ ಸಾಹಿತ್ಯದ ಬೇರು, ಭಾರತದ ಜಾನಪದ ಸಾಹಿತ್ಯದ ತೊಟ್ಟಿಲು ಎಂದು ಬಣ್ಣಿಸಿದರು. ಜಾನಪದ ಸಾಹಿತ್ಯವನ್ನು, ಕಲೆಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಎಲ್ಲರ ಮೇಲಿದೆ. ಅವುಗಳನ್ನು ಅಕ್ಕರೆಯಿಂದ, ಕಾಳಜಿಯಿಂದ ಸಂರಕ್ಷಿಸಬೇಕಾಗಿದೆ. ಜನಪರ ಕಾಳಜಿ ಮತ್ತು ಸಮಿಷ್ಟಿಯ ಹಿತ ಇರುವ ಕಲೆಗಳನ್ನು, ಸಾಹಿತ್ಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಕಾರ್ಯದಲ್ಲಿ ಎಲ್ಲರೂ ಭಾಗಿಯಾಗಬೇಕಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ಜಾನಪದ ಪರಿಷತ್ ಕಲ್ಯಾಣ ಕರ್ನಾಟಕ ಸಂಯೋಜಕ ಡಾಕ್ಟರ್ ಜಗನ್ನಾಥ ಹೆಬ್ಬಾಳಿ ಅವರು ಮಾತನಾಡಿ, ನಗರದಲ್ಲಿ ಅಂತಾರಾಷ್ಟ್ರೀಯ ಜಾನಪದ ಉತ್ಸವ ನಡೆಸಲು ಉದ್ದೇಶಿಸಿದ್ದು ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅಂತಾರಾಷ್ಟ್ರೀಯ ಉತ್ಸವ ಕುರಿತಂತೆ ಈಗಾಗಲೇ 3-4 ಸಭೆಗಳನ್ನು ಹಮ್ಮಿಕೊಳ್ಳಲಾಯಿತು. ರಾಷ್ಟ್ರೀಯ ಜಾನಪದ ಬುಡಕಟ್ಟು ಕಲಾ ಪರಿಷತ್ ಅಧ್ಯಕ್ಷ ನಿರ್ಮಲಾ ವೈದ್ಯ ಅವರು ಕಲಾವಿದರ ಆಯ್ಕೆ ಮತ್ತಿತರೆ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳ ಜೊತೆಗೆ ವಿದೇಶಿಗಳ ಕಲಾವಿದರನ್ನು ಆಹ್ವಾನಿಸಲಾಗುತ್ತದೆ. ಒಟ್ಟಾರೆ 2500ಕ್ಕೂ ಅಧಿಕ ಹೆಸರಾಂತ ಜಾನಪದ ಕಲಾವಿದರು ಅಂತಾರಾಷ್ಟ್ರೀಯ ಉತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಉದ್ಯಮಿ ಬಸವರಾಜ ಧನ್ನೂರ್ ಅವರು ಮಾತನಾಡಿ, ಶ್ರೀಮತಿ ರಾಣಿ ಸತ್ಯಮೂರ್ತಿ ಅವರ ಕಲಾ ಸೇವೆ ಅನನ್ಯವಾಗಿದೆ. ಕಲೆಯನ್ನ, ಕಲಾವಿದರನ್ನ ಬೆಳೆಸಲು ಅವರು ಬದ್ಧತೆಯಿಂದ ಶ್ರಮಿಸುತ್ತಿದ್ದಾರೆ. ಕಲೆಗಾಗಿ ಬದುಕು ಮೀಸಲಿಟ್ಟ ಅವರನ್ನ ಜಿಲ್ಲಾ ಜಾನಪದ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದು ಅತ್ಯಂತ ಸೂಕ್ತವಾಗಿದೆ ಎಂದು ತಿಳಿಸಿದರು. ಇದಕ್ಕೂ ಮುನ್ನ ಹೆಸರಾಂತ ಜಾನಪದ ಸಾಹಿತಿ ಕಾಶಿನಾಥ ರೆಡ್ಡಿ ಅವರು ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು.
ಎಸ್.ಬಿ. ಕುಚ್ಬಾಳ್ ಅವರ ಕವನ ಸಂಕಲನ ಬಿಡುಗಡೆ ಕೂಡ ಮಾಡಿದರು. ಅಕ್ಕ ಮಹಾದೇವಿ ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಶಿವಶರಣಪ್ಪ ಹುಗ್ಗೆ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾಗೂ ಸಿದ್ಧಾರ್ಥ ಕಾಲೇಜಿನ ಪ್ರಾಚಾರ್ಯ ಎಸ್. ಪ್ರಭು ಅವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷ ಎಸ್.ಬಿ. ಕುಚ್ಬಾಳ್, ದೆಹಲಿಯ ರಾಷ್ಟ್ರೀಯ ಜಾನಪದ ಬುಡಕಟ್ಟು ಕಲಾ ಪರಿಷತ್ನ ಕಾರ್ಯದರ್ಶಿ ಡಾಕ್ಟರ್ ರಾಜಕುಮಾರ ಹೆಬ್ಬಾಳೆ, ಕೆ. ಸತ್ಯಮೂರ್ತಿ, ನಿಜಲಿಂಗಪ್ಪ ತಗಾರೆ ಮತ್ತಿತರೆ ಗಣ್ಯರು ವೇದಿಕೆ ಮೇಲೆ ಇದ್ದರು. ಎಷ್ಟು ಸುಂದರದ ಅಂತಂದ್ರೆ ಇಲ್ಲಿ ಗುಲಾಬಿ ಹೂವಿನ ಒಂದು ಚಿತ್ರವನ್ನ ಹಾಕಿದ್ದಾರೆ. ಅದನ್ನು ನೋಡಿದಾಗ ಎಲ್ಲರಿಗೂ ಸಂತೋಷ ಅನಿಸ್ತದೆ. ಯಾಕಂತಂದ್ರೆ ಕರ್ನಾಟಕ ಸರ್ಕಾರ ನಿಮ್ಗೆ ಗೊತ್ತದನ್ನ ತಿಳ್ಕೋಬೇಕು. ಹೂವು ಬೆಳೆದಾಗ ಗುಲಾಬಿ ಹೂವು ಅಂತಂದ್ರೆ ಮೊಟ್ಟ ಮಗು ತಂದೆ ಇದ್ದಾಗ ಅವ್ರ ಕುಟುಂಬಕ್ಕೆ. ಆ ನಂತರ ಅನೇಕ ತಗೊಂಡು ಹೂವುಗಳು ಹೂವೇ ಇದ್ದಾರೆ. ಬಿಳಿ ಗುಲಾಬಿ ಹೂವು ಇದೆ, ಹಸಿರು ಬಣ್ಣದಿದೆ, ಇಂಥವೆಲ್ಲ ಗುಲಾಬಿ ಹೂವುಗಳು ಇವೆ. ಆದ್ರೆ ಯಾಕೆ ನಾ ಈ ಮಾತಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಮುಂಚೆ ಸಂಘಟನೆಗೆ ಗುಲಾಬಿ ಹೂವುಗಳನ್ನು ಗುಲಾಬಿ ಮೊಗ್ಗುಗಳನ್ನು ಕಡಿತಾರೆ. ಕರ್ನಾಟಕದಿಂದ ಪ್ರತಿನಿತ್ಯ 5 ಲಕ್ಷ ರೂಪಾಯಿಯ ಹೂವುಗಳು ಇಂಗ್ಲೆಂಡ್ಗೆ ರವಾನೆ ಆಗ್ತವೆ. ಮುಂಜಾನೆ ಹೇಳಲಿಕ್ಕೆ ಮುಂಜಾನೆ ಫಸ್ಟ್ ವಿಮಾನ ಇಂಗ್ಲೆಂಡ್ ಹೋಗ್ತದ. ಆ ವಿಮಾನದ ಈ ಗುಲಾಬಿ ಹೂವುಗಳು ಬೆಂಗಳೂರಿನಿಂದ ಪಾರ್ಸಲ್ ಆಗ್ತದೆ. ಅವು ಎಂಥ ಒಂದು ಮೊಗ್ಗುಗಳು, ಹೂವು ಅರಳಿದ್ದಾಲಿದೆ. ಇಂಗ್ಲೆಂಡಿನಲ್ಲಿ ಅರಳಿ ಹೂವುಗಳಿಗೆ ಲೈಕ್ ಮಾಡಲ್ಲ. ಅವರಿಗೆ ಮಗು ಒಂದೇ ಬಿಚ್ಚಬೇಕು. ಅದಕ್ಕೆ ಏನು ಮಾಡ್ತಾರೆ, ಥಿನ್ ಪೇಪರ್ನಾಗೆಲ್ಲ ತುಟ್ಟಿ ಸರಿಯಾಗಿ ಪ್ಯಾಕ್ ಮಾಡಿ ವಿಮಾನದಾಗ ಇಟ್ಬಿಡ್ತಾರೆ. ಅದು ಇಂಗ್ಲೆಂಡ್ ಹೋದ ತನಕ ಮುಂಜಾನೆ ಕೈ ನೋಡಿದಾಗ ಹೂವು ಹೀಗೆ ಬಿಚ್ಚಿದೆ. ಅವೆಲ್ಲ ಚೆನ್ನಾಗಿ. ಹೀಗಾಗಿ ಪ್ರತಿ ವರ್ಷ 100 ಕೋಟಿ ರೂಪಾಯಿಯ ಒಂದು ಹೂವಿನ ವ್ಯಾಪಾರ ನಮ್ಮ ಕರ್ನಾಟಕದ ಗುಲಾಬಿ ಹೂವಿನಿಂದ ನಡೀತದೆ. ಅದಕ್ಕೆ ಅನೇಕ ಕಲರ್ದವಾಗಿ ನನ್ನ ಸೇವಾವಧಿ ನಮ್ಮ ಭಾಗದಲ್ಲಿ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ಇಲ್ಲಿ ಕಾರ್ಯಕ್ರಮಗಳಲ್ಲಿ ಜಾನಪದಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನೇ ಆಯೋಜನೆ ಮಾಡೋದು ಬಹಳ ಕಷ್ಟಕರ ಕೆಲಸ ಆಗಿತ್ತು ಅಂತ ನಾನು ಭಾವಿಸ್ತೇನೆ. ಇದು ಕೇವಲ ರಾಮನಗರ, ಮೈಸೂರು, ಮಂಡ್ಯ, ಚಿಕ್ಕಮಗಳೂರು, ಮಂಗಳೂರು ಆ ಕಡೆ ಸ್ವಲ್ಪ ಯಕ್ಷಗಾನ ಕಲೆ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದಿರುವುದರಿಂದ ನಾವು ಆ ಭಾಗದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಆದರೆ ಮುಂದೆ ಈ ಕರ್ನಾಟಕ ಜಾನಪದ ಪರಿಷತ್ತು ಡಾಕ್ಟರ್ ಎಚ್. ಎಲ್. ನಾಗೇಗೌಡರು ಉಂಟಾಗಿ ಇವತ್ತ ಅಂತಾರಾಷ್ಟ್ರೀಯ ಶ್ರಮವನ್ನು ಸೆಳೆದಿದೆ. 1972-73 ಸಂದರ್ಭದಲ್ಲಿ ಶೋಲೆ ಸಿನಿಮಾ ಬಹಳ ಫೇಮಸ್. ಗಬ್ಬರ್ ಸಿಂಗ್, ಹೇಮಮಾಲಿನಿ ಮಾಡಿರ್ತಕ್ಕಂಥ ಬಸಂತಿ ಪಾತ್ರೆಗಳು ಇವತ್ತಿಗೂ ಕೂಡ ನಮ್ಮ ಕಿವಿಯಲ್ಲಿ ಕುಳಿತುಕೊಳ್ಳುತ್ತಾರೆ. ಅದೇ ಜಾಗದಲ್ಲಿ ಇವತ್ತು ಜಾನಪದ ಲೋಕವನ್ನ ಎಚ್. ಎಲ್. ನಾಗೇಗೌಡರು ಉಂಟಾಕಿದ್ರು. ಅವರು ಡಿವಿಷನಲ್ ಕಮಿಷನರ್. ನಾನು ಅವರ ಮಾರ್ಗದರ್ಶನದಲ್ಲಿ ಕೆಲಸವನ್ನು ಮಾಡಿದ್ದೇನೆ. ಮುಂದೆ ನಮ್ಮ ಗೋರು ಚೆನ್ನಬಸಪ್ಪನವರು, ಆಮೇಲೆ ತಿಮ್ಮೇಗೌಡರು ಅವರ ರೂವಾರಿಗಳಾಗಿ ಈ ಕರ್ನಾಟಕ ಜಾನಪದ ಪರಿಷತ್ತು ಇವತ್ತ ಕರ್ನಾಟಕಾದ್ಯಂತ ತಾಲೂಕಾ ಘಟಕ, ಹೋಬಳಿ ಘಟಕ, ಜಿಲ್ಲಾ ಘಟಕವನ್ನು ಹೊಂದಿದೆ. ಕರ್ನಾಟಕ ಸರ್ಕಾರ ಈ ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿಗೆ ಪ್ರತಿ ವರ್ಷ 3 ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತಾರೆ. ನಾವು ಮುಂಬರುವ ದಿನಗಳಲ್ಲಿ ಬೀದರಲ್ಲಿ ಕೂಡ ಒಂದು ಜಾನಪದ ಭವನವನ್ನ ಪ್ರತ್ಯೇಕವಾಗಿ ನಾವು ನಿರ್ಮಾಣವನ್ನು ಮಾಡ್ತಾ ಇದ್ದೀವಿ. ಸುಮಾರು 3 ಕೋಟಿ. ನಮ್ಮ ಜನಪದ ತಾಯಿ ಹೇಳ್ತಾಳೆ, ಆಚಾರಕ್ಕೆ ಅರಸನಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು ಎನಕಂದ ಜ್ಯೋತಿಗೆ ಆಗು ಜಗಕ್ಕೆಲ್ಲ ಅನ್ನುವ ಒಂದು ಮೆಸೇಜ್ ಅನ್ನ ನಮ್ಮ ಹಳ್ಳಿಯ ತಾಯಿ ನಮ್ಮ ಸಮುದಾಯಕ್ಕೆ ಕೊಡ್ತಾರೆ. ಹಾಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗು, ಡಾಕ್ಟರ್ ಆಗು ಹೇಳಿಲ್ಲ. ಹಾಗೆ ಮನುಕುಲಕ್ಕೆ ಬೆಳಕನ್ನು ಕೊಡ್ತಕ್ಕಂತಹ ಮಗು ಆದರೆ ಸಾಕು ಅಂತ ಆಶೀರ್ವಾದದ ಮಾತುಗಳನ್ನ ಹೇಳ್ತಾಳೆ. ಇಲ್ಲಿ ಹೇಳ್ತಕ್ಕಂಥ ತಾಕತ್ತು ಯಾವ ಸಾಹಿತ್ಯಕ್ಕಿಲ್ಲ, ಯಾವ ಲಿಟ್ರೇಚರ್ಗಿಲ್ಲ. ಅದು ಜನಪದ ಸಾಹಿತ್ಯಕ್ಕೆ ಮಾತ್ರ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಜೊತೆಗೆ ಈ ಜನಪದ ಸಾಹಿತ್ಯ ಹಾಗಾದ್ರೆ ಈ ಅಕ್ಷರ ಜ್ಞಾನ
ಪರಿಕಲ್ಪನೆ ಇದೆ. ಆದರೂ ಕೂಡ ಅದರಲ್ಲಿ ಒಂದು ಸೈನ್ಸ್ ಇದೆ. ಈ ಜನಪದ ಸಾಹಿತ್ಯದಲ್ಲಿ ಕೂಡ ಒಂದು ವಿಜ್ಞಾನ ಇದೆ. ಹಾಗಂದ್ರೆ ಈ ಯಾವುದೇ ಒಂದು ಸೋಮಾರಿ ಹಾಡು, ಹುಟ್ಟುವ ಹಾಡು, ಬೀಸುವ ಹಾಡು, ಜೋಗುಳ ಹಾಡು, ಮುಲಾಜಿ ಹಾಡು, ಹಲ್ಬಿ ಹಾಡಾಗಿರ್ಬೋದು, ಹಲ್ಬೇಸಿ ನಾಗೇಸಿ ಹಾಡಾಗಿರ್ಬೋದು, ಲಾವಣಿ ಪದಗಳಾಗಿರ್ಬೋದು, ಭಜನಾ ಪದಗಳಾಗಿರ್ಬೋದು, ತತ್ವ ಪದಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅಲ್ಲಿ ಏರಿ ಇಳಿತಗಳಿವೆ, ಸೊಲ್ಲಿದೆ, ಪಲ್ಲ ಇದೆ ಅಲ್ಲ. ಹೀಗೆ ತಾಳಕ್ಕೆ ತಕ್ಕ ಹಾಗೆ ಹಾಡ್ತಾರೆ, ಕುಡಿತಾರೆ, ಅದು ಮುಂದೆ ಹಾಡಿನ ಮೂಲಕ ಒಂದು ಮೆಸೇಜ್ ಅನ್ನು ಕೊಡ್ತಾರೆ. ನಮ್ಮ ರಾಣಿ ಸತ್ಯಮೂರ್ತಿ ತಾಯಿಯವರನ್ನ ಈ ಒಂದು 2ನೇ ಜಿಲ್ಲಾ ಜನಪದ ಸಾಹಿತ್ಯ ಉತ್ಸವದ ಸಮ್ಮೇಳನಾಧ್ಯಕ್ಷರಾಗಿ ಅವರನ್ನು ಮಾಡಿದ್ದಕ್ಕೆ ನಾನು ಅವರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಮಾಡ್ತೀನಿ. ನಿಜಕ್ಕೂ ನನಗೆ ಬಹಳ ಆನಂದ ಆಯಿತು ಅವರ ಹೆಸರುಗಳನ್ನು ನನಗೆ ಕೇಳಿ. ಯಾಕೆಂದ್ರೆ ಅವರು ಕಲೆಗಾಗಿ ತನ್ನನ್ನು ಅರ್ಪಿಸಿಕೊಂಡು ಆ ಕಲೆಯನ್ನು ತನ್ನಲ್ಲಿ ಉಳಿಸಿದೆ, ಅದಕ್ಕಾಗಿ ಬೆಳೆಸುವಂತಹ ರೀತಿಯಲ್ಲಿ ನಮ್ಮ ಬೀದರ್ನಲ್ಲಿ ಅನೇಕ ಮಕ್ಕಳಿಗೆ ತನ್ನಲ್ಲಿರುವಂತಹ ಕಲಾ ಪ್ರತಿಭೆಯನ್ನು ಧಾರೆಯುವ ಮೂಲಕ ಒಂದು ಕಲೆಯ ಸಂಸ್ಕೃತಿಯನ್ನ ಬೆಳೆಸುವಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡು ಅವರು ಮಾಡಿರುವಂತಹ ಶ್ರಮ ಗುರುತಿಸಿ ಇವತ್ತು ಅವರಿಗೆ ಏನು ಈ ಒಂದು ಸಮ್ಮೇಳನಾಧ್ಯಕ್ಷ ಮಾಡಿದ್ದಾರೆ. ಅದಕ್ಕೆ ಈ ಜಾನಪದ ಸಾಹಿತ್ಯ ಪರಿಷತ್ತಿನವರಿಗೆ ನಾವೆಲ್ಲರೂ ನಮ್ಮ ತುಂಬು ಹೃದಯದ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಅದೇ ರೀತಿ ಬೀದರ್ನಲ್ಲಿ ನಮ್ಮ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರು ಕಳೆದ ಅನೇಕ ವರ್ಷಗಳಿಂದ ಅವರ ಇಡೀ ಕುಟುಂಬ, ಹೆಬ್ಬಾಳೆ ಕುಟುಂಬ ಈ ಜಾನಪದ ಅನ್ನೋದಕ್ಕೆ ಅಂಟಿಕೊಂಡು ಅನೇಕ ರಾಷ್ಟ್ರ ಮಟ್ಟದ ಸಮ್ಮೇಳನಗಳನ್ನು ಬೀದರ್ನಲ್ಲಿ ಅವರು ಮಾಡಿ ಜನರಲ್ಲಿ ಈ ಭಾಗದಲ್ಲಿ ಹೇಳೋದ್ರಲ್ಲಿ ಈ ಭಾಗದಲ್ಲಿ ಆಗ್ತಿರ್ಲಿಲ್ಲ ಮೊದಲು, ಆದ್ರೆ ಈ ಭಾಗದಲ್ಲಿ ಜಾನಪದ ಸಾಹಿತ್ಯದ ಬಗ್ಗೆ, ಕಲೆಯ ಬಗ್ಗೆ ಅವ್ರು ಮಾಡ್ತಿರುವಂತಹ ಶ್ರೇಷ್ಠ ಕೆಲಸ ಬಹಳ ನಿಜಕ್ಕೂ ಅಭಿನಂದನಾರ್ಹ, ಬಹಳ ಅದು ಕೃತಜ್ಞಾರ್ಹ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಈ ಒಂದು ಭಾಗದಲ್ಲಿ ಒಂದೊಂದಕ್ಕೆ ಒಬ್ಬೊಬ್ರು ಸಮರ್ಪಿಸಿಕೊಂಡು ಕೆಲಸ ಮಾಡ್ತಿರೋದ್ರಿಂದನೇ ಆ ಕ್ಷೇತ್ರಗಳು ಬೆಳೀತವೆ. ಅದಕ್ಕೆ ನಮ್ಮ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ, ರಾಜ್ಕುಮಾರ್ ಹೆಬ್ಬಾಳೆ ಹಾಗೂ ಇಡೀ ಹೆಬ್ಬಾಳೆ ಕುಟುಂಬ ಅವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜನರ ನಾಲಿಗೆಯಿಂದ ಅವರ ಹೃದಯಕ್ಕೆ ಬರ್ತಿರ್ತಕ್ಕಂಥ ಸಾಹಿತ್ಯ ಅದು ನಮ್ಮ ಜನಪದ ಸಾಹಿತ್ಯ ಅಂತಕ್ಕಂಥ ಮಾತು ಇವತ್ತು ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ಈ ಜನಪದ ಸಾಹಿತ್ಯ ಯಾರಿಗೆ ಹುಟ್ಟಿತ್ತು, ಎಲ್ಲಿ ಹುಟ್ಟಿತ್ತು, ಯಾಕೆ ಹುಟ್ಟಿತ್ತು, ಏನ್ ಮಾಡಿತ್ತು, ಇದರ ಕ್ರಾಂತಿ ಏನು ಅಂತಕ್ಕಂಥ ಮಾತು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ಜಗತ್ತಿನಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ಕ್ರಾಂತಿ, ಜಗತ್ತಿನಲ್ಲಿ ಆಗಿರ್ತಕ್ಕಂಥ ಪ್ರತಿಯೊಂದು ಕ್ರಾಂತಿಯನ್ನು ಜನಮಾನಸದ ಸ್ಮರಣ ಪಟದ ಮೇಲೆ ಜೀವಂತವಾಗಿ ಇಟ್ಟಿರ್ತಕ್ಕಂಥ ಕೀರ್ತಿ ಅದು ನಮ್ಮ ಜನಪದ ಸಾಹಿತ್ಯಕ್ಕಿದೆ ಅಂತಕ್ಕಂಥ ಮಾತು ಇವತ್ತು ತಿಳ್ಕೊಳ್ಬೇಕಾಗಿರ್ತದೆ. ಏನು ಕ್ರಾಂತಿ? ಬುದ್ಧನಿಗೆ ಜೀವಂತವಾಗಿ ಇಟ್ಟಿದ್ದು ಜನಪದ ಸಾಹಿತ್ಯ, ಬಸವಣ್ಣನಿಗೆ ಜೀವಂತವಾಗಿ ಇಟ್ಟಿದ್ದು ಜನಪದ ಸಾಹಿತ್ಯ, ಗುರುನಾನಕರಿಗೆ ಜೀವಂತವಾಗಿ ಇಟ್ಟಿದ್ದು ಜನಪದ ಸಾಹಿತ್ಯ, ಸಂತ ತುಕಾರಾಮನಿಗೆ ಜೀವಂತವಾಗಿ ಇಟ್ಟಿದ್ದು ಜನಪದ ಸಾಹಿತ್ಯ. ಇದು ಜಗತ್ತಿನಲ್ಲಿ ಆಗಿ ಹೋಗಿರ್ತಕ್ಕಂಥ, ಗತಿಸಿ ಹೋಗಿರ್ತಕ್ಕಂಥ ಎಲ್ಲ ಕ್ರಾಂತಿಗಳನ್ನು ಜನಮಾನಸದಲ್ಲಿ ಹಿಡಿದಿಟ್ಟಿರ್ತಕ್ಕಂಥ ಸಾಹಿತ್ಯ ಅದು ನಮ್ಮ ಜನಪದ ಸಾಹಿತ್ಯ ಅಂತ ನಾನು ಹೇಳಬಯಸ್ತಾ ಇದ್ದೀನಿ ಬಂಧುಗಳೇ. ಅದಕ್ಕಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ, ಇದು ಜನಪದ ಸಾಹಿತ್ಯ ಜನರಿಂದ ಜನರಿಗೆ. ಇವತ್ತು ನೋಡಿ, ಜನಪದ ಅಂದ್ರೆ ಏನು? ಜನಪದ ಸಾಹಿತ್ಯದಲ್ಲಿ ಎಂತ ತಾಕತ್ತಿದೆ, ಜನಪದ ಸಂಸ್ಕೃತಿಯಲ್ಲಿ ಎಂತ ತಾಕತ್ತಿದೆ. ಇದು ಸ್ವಾಭಿಮಾನದಿಂದ ಸ್ವಯಂ ರಚಿತವಾಗಿರ್ತಕ್ಕಂಥ ಸಾಹಿತ್ಯ ಅದು ನಮ್ಮ ಜನಪದ ಸಾಹಿತ್ಯ. ಒಂದು ತಾಜಾ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಒಂದು ತಾಜಾ ಉದಾಹರಣೆ ಕೊಡ್ತಾ ಇದ್ದೀನಿ ನಿಮಗೆ. ಈ ಭಾರತ ದೇಶದಲ್ಲಿ ಅನೇಕ ಬುಡಕಟ್ಟು ಜನಾಂಗದವರ ಸಂಸ್ಕೃತಿ ಇದಾವೆ, ಅನೇಕ ಜನರ ಬುಡಕಟ್ಟು ಸಂಸ್ಕೃತಿ ಇದಾವೆ. ಆದರೆ ಸಂತ ಸೇವಾಲಾಲ್ ಅಂತಕ್ಕಂಥ ವ್ಯಕ್ತಿ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ಲಂಬಾಣಿ ಅವರ ನಮ್ದೆಲ್ಲ ಯಾಡಿಗಳು ಕುಂತಿದ್ದಾರೆ. ಎಷ್ಟು ಕಾಲ ಗತಿಸಿ ಹೋದರೂ ಕೂಡ ನಿಮ್ಮೆದುರಿನಲ್ಲಿ ಲಂಬಾಣಿ ಸಂಸ್ಕೃತಿಯನ್ನು ಜೀವಂತವಾಗಿಟ್ಟಿರ್ತಕ್ಕಂಥ ಸಾಹಿತ್ಯ ಅದು ನಮ್ಮ ಜನಪದ ಸಾಹಿತ್ಯ ಅಂತಕ್ಕಂಥ ಮಾತು ಇವತ್ತು ತಿಳ್ಕೊಳ್ಬೇಕಾಗಿದೆ ಬಂಧುಗಳೇ. ಈ ಸಾಹಿತ್ಯ ಆಧುನಿಕ ಯುಗದಲ್ಲಿ ಇದು ಕಳೆದೋಗಿತ್ತು, ನಾವು ಯಾರು ಬೆಲೆ ಕೊಟ್ಟಿಲ್ಲ. ನಾನು ಸತ್ಯವಾಗಿ ಹೇಳ್ತೀನಿ, ನಮ್ಮ ಸಾಹಿತ್ಯಕ್ಕೆ ತುಚ್ಛವಾಗಿ ತಿಳಿದಿದ್ದೀವಿ. ಇವ ಏನು ಹಲಗಿ ಭಾಷವ, ಇವ ಏನು ದೊಡ್ಡ ಭಾಷವ, ಇವ
ಯಾಕಂತ ಹೇಳಿದ್ರೆ ಎಲ್ಲಾ ವೇದಿಕೆಗಳಲ್ಲಿ ಶಾಲು ಬೆಳೀತಾ ಇತ್ತು. ಇವತ್ತು ನಮ್ಮ ಆಯಿ ಹೊಂದಿರ್ತಕ್ಕಂಥ ಕೌಲಿರ್ತಕ್ಕಂಥ ಸಾಹಿತ್ಯ ಪರಿಷತ್ತು ನಮ್ಮ ಜನಪದ ಸಾಹಿತ್ಯಕ್ಕೆ ಇವತ್ತು ಕೋಟಿ ನಮ್ಮ ನಡೆಸುತ್ತಾ ಇದೆ. ಕಾಯಕ ಜೀವಿಗಳಾದ ಜನಪದರು ತಮ್ಮ ಜೀವನದ ರಸವತ್ತಾದ ಕ್ಷಣಗಳನ್ನು ಸುಖ ದುಃಖಗಳನ್ನು ಕಂಠಪಾಠವಾಗಿ ಕಟ್ಟುತ್ತಾ ಹಾಡುತ್ತಾ ಹೋದವರು. ಅನೇಕ ಕಲಾವಿದರು ಹಳೆಯ ಸೆಳೆತಕ್ಕೆ ಒಳಗಾಗಿ ಗಾಯನ ವಾದನಗಳೊಂದಿಗೆ ಪ್ರತಿ ಬದುಕಾರಿಸಿ ಕಲೆಯಲ್ಲಿಯೇ ಆನಂದ ಪರವಶರಾದರು. ಮುಂದೆ ತಮ್ಮ ಬದುಕಿನ ಚಿಂತೆ ಆವರಿಸಿದಾಗ ಹೊಟ್ಟೆ ಹೊರೆಗೆ ತಮ್ಮ ಅಭ್ಯಾಸವನ್ನೇ ಬದುಕಿನ ಆಧಾರವನ್ನಾಗಿ ಮಾಡಿಕೊಂಡಿದ್ದಾರೆ. ಹೊಟ್ಟೆಗೆ ಕಿವಿಯಿಲ್ಲ, ಹಸಿದ ಹೊಟ್ಟೆಗೆ ಎಂದು ಭಾಷಣ ಕೇಳಲಾಗುತ್ತಿಲ್ಲ. ಆದ್ದರಿಂದ ನನ್ನ ಅಧ್ಯಕ್ಷೀಯ ಭಾಷಣ ಕೆಲವೇ ನಿಮಿಷದಲ್ಲಿ ಮುಗಿಸುತ್ತೇನೆ. ಸಮಾಜದಲ್ಲಿ ಮಾನವನ ಅಸ್ತಿತ್ವ ಪಡೆದಾಗೆ ಅಂದಿನಿಂದ ಇಂದಿನವರೆಗೆ ಜನರ ಬಾಯಿಯಿಂದ ಬಾಯಿಗೆ ಬಂದಂತ ಜಾನಪದ ಸಾಹಿತ್ಯ ಕರಡಪಾದಮ್ಮ ಕಲೆಗಳು ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ತಂದಿರುತ್ತವೆ. ಅವರ ಪಟ್ಟ ಪಾಡೆ ಹಾಡಾಗಿ ನಾದವಾಗಿ ಹೊರಹೊಮ್ಮಿತು. ಹಾಗಾಗಿ ಅವರ ಸಾಹಿತ್ಯ ಕಲೆ ಅಷ್ಟೊಂದು ಮೌಲ್ಯವಿದೆ, ಶಕ್ತಿ ಅದರ ಒಂದೊಂದು ನಡೆಗೂ ನುಡಿಗೂ ಕಲೆಗೂ ಅರ್ಥಪೂರ್ಣ ಹಿನ್ನೆಲೆ ಇದೆ. ಅವರು ಜೀವನವನ್ನು ಬಹುವಾಗಿ ಪ್ರೀತಿಸಿದರು. ಹಾಗಾಗಿ ಅಂತಹ ರಸವತ್ತಾದ ಸಾಹಿತ್ಯ ಹೊರಹೊಮ್ಮಿಗೆ ಉದ್ದೇಶಿಸುತ್ತದೆ. ಅವರ ಅಂದಿನ ನಡೆನುಡಿ ಜೀವನದ ಮೌಲ್ಯಗಳು ಇಂದಿನ ಆಧುನಿಕ ಯುಗದಲ್ಲಿ ಅತ್ಯಂತ ಆದರ್ಶಪ್ರಾಯವಾಗಿದೆ. ನಾಮಮಾತ್ರದ ಈ ಜ್ಞಾನದ ಯುಗದಲ್ಲಿ ಜನಪದ ಸಾಹಿತ್ಯ ಒಂದೆರಡರಿಗೆ ಮನಸ್ಸಿಗೆ ಮುದ ನೀಡುತ್ತದೆ. ಜನಪದ ಸಾಹಿತ್ಯ, ಮೌಖಿಕ ಸಾಹಿತ್ಯ ಜನರ ಬಾಯಿಯಿಂದ ಗಾಳಿಯಲ್ಲಿ ಜೀವಂತವಾಗಿ ಕಾಲಾನುಕಾಲದಿಂದ ಇಂದಿನವರೆಗೆ ತನ್ನ ಪ್ರಭಾವವನ್ನು ಬೀರಿದೆ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿಯೇ ದೇವರನ್ನು ಕಂಡಂತವರು. ಅವರ ಜೀವನದಲ್ಲಿ ಮರಣವೂ ಸಹ ಇದೆ ಎಂದರೆ ಎದುರಿಸುವಂತ ಸಾತ್ವಿಕ ಸಮಾಜಗಳು. ಶಿವ ಎಂದರೆ ಸಿರಿವೆಲ್ಲ ಬಯಲಾಗಿ ಕಲ್ಲು ಬಂದರ ಬದಲಾಗಿ ಬಯಲಾಗಿ ಎಲೆಮನವೇ ಶಿವ. ರಾಷ್ಟ್ರವ್ಯಾಪ್ತಿ ಚಳವಳಿಯ ಅಂಗವಾಗಿ ಅಖಿಲ ಭಾರತ ಕಿಸಾನ ಸಭಾ ಜಿಲ್ಲಾ ಘಟಕ ವತಿಯಿಂದ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು. ಬಳಿಕ ಜಿಲ್ಲಾಡಳಿತ ಮೂಲಕ ರಾಷ್ಟ್ರಪತಿಗಳಿಗೆ ತಮ್ಮ ಬೇಡಿಕೆಯನ್ನು ಈಡೇರಿಕೆಗೆ ಆಗ್ರಹಿಸಿ ಮನವಿ ಪತ್ರವನ್ನು ಸಲ್ಲಿಸಿದರು. ಜಾಗತಿಕ ಬ್ಯಾಂಕ್, ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ಮತ್ತು ವಿಶ್ವ ವ್ಯಾಪಾರ ಸಂಸ್ಥೆಗಳ ಕಾರ್ಪೊರೇಟರ್ ಪರ ಆರ್ಥಿಕ ನೀತಿಯನ್ನ ಆರ್ಎಸ್ಎಸ್ ಬೆಂಬಲಿತ ಬಿಜೆಪಿ ಕೇಂದ್ರ ಸರ್ಕಾರವು 2014ರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಸಾರ್ವತ್ರಿಕ ವಲಯದ ಸಂಸ್ಥೆಗಳನ್ನು ಮಾರಾಟ ಮಾಡುತ್ತಿದೆ. ರಕ್ಷಣಾ ವಲಯದಲ್ಲಿ ಕೂಡ ವಿದೇಶಿ ನೇರ ಬಂಡವಾಳದ ಮುಖಾಂತರ ರಕ್ಷಣಾ ವಲಯ ಖಾಸಗೀಕರಣಗೊಳಿಸಲು ಮುಂದಾಗಿದೆ ಎಂದು ಪ್ರತಿಭಟನಾಕಾರರು ಈ ಮೂಲಕ ದೂರಿದರು. 3 ಕೃಷಿ ಮಾರುಕಟ್ಟೆ ಕಾಯ್ದೆಗಳನ್ನು ಹಿಂಪಡೆಯಬೇಕು, ಎಂಎಸ್ಪಿ ಕನಿಷ್ಠ ಬೆಂಬಲ ಬೆಲೆಯ ಕುರಿತು ಪಾರ್ಲಿಮೆಂಟ್ನಲ್ಲಿ ಕಾಯ್ದೆ ಮಾಡಬೇಕು, ವಿದ್ಯುತ್ ವಿತರಣಾ ಕಂಪನಿಗಳನ್ನು ಖಾಸಗೀಕರಣಗೊಳಿಸುವುದನ್ನು ನಿಲ್ಲಿಸಬೇಕು, ಸರ್ಕಾರವು ರೈತರನ್ನ ಬಂಧಿಸಿದ್ದು ಅವರೆಲ್ಲರನ್ನ ಬಿಡುಗಡೆ ಮಾಡಬೇಕು ಎಂದು ಪ್ರತಿಭಟನೆಯ ಮೂಲಕ ಮನವಿ ಪತ್ರವನ್ನು ವಿತರಣೆ ಮಾಡುವ ಮೂಲಕ ಆಗ್ರಹವನ್ನು ಮಾಡಿದರು. ದಲಾಲ್ ಸರ್ಕಾರ. ಆ ದಲಾಲ್ ಸರ್ಕಾರ ಯಾಕಂತೀವಿ ಅಂದ್ರೆ ಈ 2014ರಿಂದ 1921ವರೆಗೆ ನೋಡ್ತಾ ಇದ್ದೇವೆ. ರಿಲಯನ್ಸ್ ಕಂಪ್ನಿ ಮಾಲಕನ ಏರೋಪ್ಲೇನ್ದಾಗೆ ತಿರ್ಗಂತ ವ್ಯಕ್ತಿ, ಹೆಲಿಕಾಪ್ಟರ್ದಾಗ ತಿರ್ಗಂತ ವ್ಯಕ್ತಿ. ಎಲ್ಲಿ ಮೋದಿಯವ್ರದ್ದು ಎಲೆಕ್ಷನ್ ಆಯ್ತಿತ್ತು ಅಲ್ಲಿ ಕೋಟಿ ರಿಲಯನ್ಸ್ ಕಂಪ್ನಿದು, ಅದಾನಿ ಕಂಪ್ನಿದು ರೊಕ್ಕ ಕೊಡ್ತಾ ಹೋದ್ರು. ಹೀಗಾಗಿ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಬಹಳ ಗಂಭೀರತೆ ಬಂದು ನಾವು ಇವತ್ತ ಹಿಂದೂ ಪೇಪರ್ದಾಗ ನೋಡಿದೆವು. ಏನಂತಂದ್ರೆ ಮೊದಲನೇ ಮಹಾಯುದ್ಧದಲ್ಲಿ ಈ ಚಳುವಳಿಗಳು ನಡಿಬಾರ್ದಂತ ರೋಡಿನ ಮೇಲೆಲ್ಲ ಮಳಿ ಹಚ್ಚಿ ಆ ಜನರಿಗೆ ಯಾರು ಹೋರಾಟ ಮಾಡಬಾರ್ದು ಅಂತ ಹೇಳಿದ್ರು. ಆದ್ರೆ ಈ ನರೇಂದ್ರ ಮೋದಿ ಸರ್ಕಾರ ಡೆಲ್ಲಿದಲ್ಲಿ ನೋಡ್ತಾ ಇದ್ದೇವೆ ಮಳಿ ಹಾಕಿದ್ದಾರೆ. ಯಾವ ದೇಶದ ವಿರುದ್ಧ, ನಮ್ಮ ದೇಶದ ನಾಗರಿಕರ ವಿರುದ್ಧ ನೀವು ರೈತರು ಹೋರಾಟ ಮಾಡಬೇಡ ಮಳಿ ಹಾಕಿದಂತ ಈ ವ್ಯಕ್ತಿಗಳು ದೇಶದ್ರೋಹಿಗಳು ಅವರೇ. ನಾವು ದೇಶಭಕ್ತರು. ಯಾಕಂದ್ರೆ ನಮ್ಮ ಜನ, ನಮ್ಮ ಹಿರಿಯರು ಏನಿದ್ದಾರೆ ಫಾಸಿಗೆ ಏರಿದ್ದಾರೆ. ಆದರೆ ಬಿಜೆಪಿ ನೇತೃತ್ವದಾಗಿದ್ದಂಥ ಯಾರು ಫಾಸಿಗೆ ಹೋದರಲ್ಲ. ಅದ್ವಾನಿನೂ ಫಾಸಿಗೆ ಈ ಬ್ರಿಟಿಷ್ ವಿರುದ್ಧ ಕೆಲಸ ಮಾಡಿಲ್ಲ, ಜೈಲಿಗೆ ಹೋಗಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಕೂಡ ಹೋಗಿದ್ರು.
ಹೀಗಾಗಿ BJPದವ್ರಿಗೆ ನಾವು ಕೇಳ್ತೇವೆ, ನಿಮ್ಮ ಹತ್ತಿರ ಎಷ್ಟು ಮಂದಿ ದೇಶ ಸಲುವಾಗಿ ಹೋರಾಟ ಮಾಡಿದ್ದಾರೆ ಅಂತೇಳಿ. ಆದರೆ ಇವತ್ತ 3 ಕಾನೂನು ಅಂತಂದಿರಿ, ಆ 3 ಕಾನೂನಿನಿಂದ ದೇಶನೇ ನೀವು ಈ ಕಾರ್ಪೊರೇಷನ್ ಕಂಪ್ನಿಗಳಿಗೆ ಕೊಡ್ಲತ್ತೀವಿ. ಅಗ್ರಿಕಲ್ಚರ್ದಲ್ಲಿ ಏನು ಹೇಳಿದ್ರೆ ಅಗ್ರಿಕಲ್ಚರ್ ಒಪ್ಪಂದ ಅಂತ ಹೇಳ್ತಾರೆ. ಅಗ್ರಿಕಲ್ಚರ್ ಒಪ್ಪಂದಾಗ ಏನಾಗ್ತದೆ, ಸುಮಾರಾಗಿ ನಮ್ಮ ದೇಶದಲ್ಲಿದ್ದಂಥ ಸಣ್ಣ ರೈತರು ಏನಿದ್ದಾರೆ 85% ರೈತರು ಭೂಮಿ ಕಳ್ಕೊತಾರೆ. ಯಾಕೆ ಕಳ್ಕೊತಾರೆ ಅಂದ್ರೆ ನಾವು ಒಂದು ಎಕ್ಸಾಂಪಲ್ ಹೇಳ್ತೇವೆ. ಲೇಸ್ ಅಂತ ನೀವು ನೋಡಿರ್ಬೇಕು. ಲೀಸ್ ಅಂತೇನು ಏನು ಇದು ಅಲ್ಲ, ಲೇಸ್ ಅಲ್ರಿ, ಚಿಪ್ಸ್ ಮಾಡ್ಯಾರ ನೋಡ್ರಿ. ಆ ಚಿಪ್ಸ್ ಏನು ಮಧ್ಯಪ್ರದೇಶದಲ್ಲಿ ರೈತರು ಬೆಳೆದ ನಂತರ ನೀನು ನನ್ನ ಪರ್ಮಿಷನ್ ಇಲ್ಲದೆ ಯಾಕೆ ಬೆಳೆದಿ ಅಂತ ಈ ಕಂಪ್ನಿ ಮಾಲಕರು ಕೇಸ್ ಆಗ್ತಾ ಹೋದ್ರು. ಹೀಗಾಗಿ ಈ ಕೃಷಿ ಒಪ್ಪಂದ ಏನದ, ಕೃಷಿ ಒಪ್ಪಂದ ಸಣ್ಣ ರೈತರು ತನ್ನ ಭೂಮಿ ಕಳ್ಕೊತಾರೆ. ಒಂದೇದು. ಎರಡನೇದು, ನರೇಂದ್ರ ಮೋದಿ ಅವರು ದೊಡ್ಡ ಮಾತು ಹೇಳಿದ್ರು. ಈ ಕೊರೋನಾ ಪೀರಿಯಡ್ದಲ್ಲಿ 80 ಕೋಟಿ ಜನರಿಗೆ ನಾನು ಆಹಾರ ಹಾಕಿನಿ. ಯಾರ ಮನೇದು ಹಾಕಿದಪ್ಪ? ನರೇಂದ್ರ ಮೋದಿ ಅವರು ನಿಮ್ಮ ಅಪ್ಪನ ಮನೇದಿತ್ತ? ಈ ರೈತರು ಬೆಳೆಸಿದಂಥ FCIದಲ್ಲಿದ್ದಂಥ ಏನು ನಮ್ಮ ಫುಡ್ ಏನಿತ್ತು, ಆ ಫುಡ್ ನೀವು ಡಿಸ್ಟ್ರಿಬ್ಯೂಟ್ ಮಾಡಿರಿ. ಆ ಡಿಸ್ಟ್ರಿಬ್ಯೂಟ್ ಮಾಡಿದಕ್ಕೆ ಈಗೇನದ, ಫುಡ್ ಅಗ್ರಿಮೆಂಟ್ ಜೊತೆಗೆ ಅಥವಾ ನಿಮ್ಮದು ಈ ಒಪ್ಪಂದ ಕೃಷಿ ಆಧಾರ ಮೇಲೆ APMC ಕಾನೂನು ತಿದ್ದುಪಡಿ ಮಾಡೋದ್ರಿಂದ ಮುಂದೆ ನಮ್ಮ FCIದಲ್ಲಿ ಅಥವಾ ಗೋದಾಮದಲ್ಲಿ ಅನಾಜ ಇರೋದಿಲ್ಲ. ಹೀಗಾಗಿ ಮುಂದೆ ಬರೋಂಥ ದಿನದಲ್ಲಿ ನಮ್ಮಲ್ಲಿ ಇದ್ದಂಥ APL BPL ರೇಷನ್ ಪಡಿತು. ನಡೀತಕ್ಕಂಥ ಕಿಸಾನ್ ಆಂದೋಲನವನ್ನು ಬೆಂಬಲಿಸಿ, ಅದೇ ರೀತಿಯಾಗಿ KS ಭಗವಾನ್ ಅವರ ಮುಖಕ್ಕೆ ಕಪ್ಪು ಮಸಿ ಬಳಿದಾರ, ಅದನ್ನು ವಿರೋಧಿಸಿ ನಾವು ಕಿಸಾನ್ ಸಂಘ ಮತ್ತು ರೈತ ಸಂಘ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟ ಪರವಾಗಿ ನಾವಿವತ್ತು ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೀವಿ. KS ಭಗವಾನ್ ಅವರು ಒಬ್ಬರು ಹಿರಿಯ ನಾಗರಿಕರು. ಅವರು ಸುಮಾರು 70-80 ವರ್ಷ ಇರ್ತಕ್ಕಂಥ ವಯಸ್ಸಿರ್ತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿ ಮೇಲೆ ಅವ್ರ ವಿಚಾರವಾದಿಗಳು, ಅವರು ಖ್ಯಾತ ವಿಚಾರವಾದಿಗಳಿದ್ದಾರೆ. ಅವ್ರ ಮೇಲೆ ವಿರುದ್ಧ ಇದೆ. ಯಾವ ಹೆಣ್ಮಗಳು ಇವತ್ತು ಅವರನ್ನು ಮಸಿ ಬೆಳೆದಲ್ಲ, ಆ ಹೆಣ್ಮಗಳ ವಿರುದ್ಧ ಕೇಸ್ ಹಾಕಿದ. ಕೋರ್ಟಲ್ಲಿ ಕೇಸ್ ಹಾಕಿದಾಗ ಅವ್ರು ಕೋರ್ಟಿಗೆ ಹೋಗಿ ಅಟೆಂಡ್ ಆಗಕ್ಕೆ ಹೋದಾಗ ಅವರು ಪ್ರಿಪೇರ್ ಆಗಿ ಅವರಿಗೆ ಮಸಿ ಬೆಳೆತ ಕೆಲಸ ಮಾಡಿದ್ದಾರೆ. ಆದ್ರೆ ಒಂದು ಕಾನೂನು, ಯಾವ ದೇಶದ ಭಾರತೀಯ ಸಂವಿಧಾನ ಅಡಿಯಲ್ಲಿ ನಡೀತಕ್ಕಂಥ ನ್ಯಾಯಾಂಗದಾಗೆ ಒಬ್ಬ ನ್ಯಾಯಾಧೀಶರ ನ್ಯಾಯವಾದಿಗಳಾಗಿ ಅವರು ಹೊರಗಡೆ ಬಂದವ್ರು ಕೇಸ್ ನಡೆಸಿ ಹೊರಗಡೆ ಬಂದವ್ರಿಗೆ ಮಸಿ ಬೆಳೆಸ್ತಾರಂದ್ರ ಇವ್ರು ಎಷ್ಟು ನ್ಯಾಯಾಲಯದಲ್ಲಿ ಎಷ್ಟು ಗೌರವ ಕೊಡ್ತಾರೆ ಅಂತಕ್ಕಂಥ ಇವತ್ತು ನಮ್ಮ ಎತ್ತು ತೋರಿಸ್ತದೆ. ಯಾಕಂದ್ರ ಇವರು ಒಬ್ಬ ಲಾಯರ್ ಆಗಿ ಅವ್ರ ಕರ್ತವ್ಯ ಏನು ಮಾಡ್ಬೇಕಿತ್ತು, ನ್ಯಾಯಾಲಯದಲ್ಲಿ ಮಾಡ್ಬೇಕಿತ್ತು. ಆದ್ರೆ ಹೊರಗಡೆ ಬಂದು ಅವರೇ ಬಂದವ್ರು ಮಸಿ ಬೆಳಿತಾರೆ ಅಂದ್ರೆ ಇವತ್ತು ಬಹಳ ದೊಡ್ಡ ದುರಂತದ. ಯಾಕಂದ್ರೆ ನ್ಯಾಯಾಲಯದಲ್ಲಿ ಕೂಡ ಇವತ್ತು ನಮ್ಗೆ ಅನ್ಯಾಯ ಆಗ್ತಾ ಇದೆ, ಈ ಹೋರಾಟಗಾರರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ಏನು ಹೋರಾಟ ಇದೆ, ಆ ಹೋರಾಟ ಇವತ್ತು ನಮ್ಮ ತಾಯಿ ಹೇಳ್ದಂಗೆ ಇವತ್ತು ಮಳಿಗಳು ಹೊಡಿತಕ್ಕಂಥ ಬ್ರಿಟಿಷರ್ಗಿಂತ ಕ್ರೂರವಾಗಿ ನಡೆಸ್ಕೊಳ್ತಾ ಇದ್ದಾರೆ. ಇವತ್ತು ಅದು ಬ್ರಿಟಿಷರ್ ಹೋರಾಟಗಾರ ಅವಕಾಶ ಕೊಡ್ತಿದ್ರು. ಆದ್ರೆ ಇವರು ಮಳಿಗಳು ಹಾಕಿ, ಬ್ಯಾರಿಗೇಡ್ಸ್ಗಳು ಹಾಕಿ, ಇವತ್ತು ದೊಡ್ಡ ಕಲ್ಲುಗಳು ಅಡ್ಡ ಗೋಡೆಗಳು ಕಟ್ಟಿ ಇವತ್ತು ರೈತರ ಹೋರಾಟಕ್ಕೆ ನಿಲ್ಲಿಸ್ತಾ ಇದ್ದಾರ. ಆದ್ರ ಇವತ್ತೇನು ಈ ನಮ್ಮ ಭಾರತ ದೇಶದ ಹಿಟ್ಲರ್ ಇದ್ದಾರೆ. ಇವತ್ತು ಈ ಹಿಟ್ಲರ್ ಅವ್ರಿಗೆ ಗೊತ್ತಾಗಬೇಕು, ಮುಂದೆ ಬರೋ ದಿನದಲ್ಲಿ ನಿಮ್ಮ ಪರಿಸ್ಥಿತಿ ಬಹಳ ಕೆಟ್ಟದ. ಯಾಕಂದ್ರೆ ಜನಕ್ಕೆ ಗೊತ್ತಾಗ್ಯದ, ನೀವು ಪೆಟ್ರೋಲ್ ಆಶ್ವಾಸನೆ ಕೊಟ್ರಿ, ಅದು ಗೊತ್ತಾಗ್ಯದ. ಜನಕ ಡೀಸೆಲ್ ಆಶ್ವಾಸನೆ ಕೊಟ್ರಿ, ಅದು ಕೂಡ ಗೊತ್ತಾಗ್ಯದ. ಎಲ್ಲರಿಗೆ 15 ಲಕ್ಷ ಹಾಕ್ತೇವೆ ಅಕೌಂಟ್ಗೆ ಅಂತ ಹೇಳಿ ಅದು ಗೊತ್ತಾಗ್ಯದ. ನೀವು ಏನ್ ಮಾಡ್ತಿದ್ರಿ, ಒಂದ್ ಕಡೆ ಜನರಿಗೆ ಮೋಸ ಮಾಡ್ತೀರಿ, ಒಂದ್ ಕಡೆ ಗಡಿ ತೋರಿಸಿ ರಾಜಕೀಯ ಮಾಡ್ತಾ ಇದ್ರಿ, ಇನ್ನೊಂದ್ ಕಡೆ ಗುಡಿ ತೋರಿಸಿ ರಾಜಕೀಯ ಮಾಡ್ತಾ ಇದ್ರಿ. ಆದ್ರೆ ಈಗ ನಿಮ್ಗೆ ಎಲ್ರಿಗೂ ಗೊತ್ತಾಗ್ಯದ, ನಿಮ್ ಗಡಿ ಮತ್ತು ಗುಡಿ ಆಟ ಎಲ್ರಿಗೂ ಗೊತ್ತಾಗ್ತದ. ಮುಂದುವರ ದಿನದಲ್ಲಿ ಜನ ನಿಮ್ಗ ಎಚ್ಚೆತ್ ಪಾಠ ಕಲಿಸ್ತಾರ. ಈವನ್ ಏನು ಹೆಣ್ಮಗಳನ್ನ KS ಭಗವಾನ್ ಅವ್ರಿಗೇನ ಏನು ಮಸಿ ಬೆಳೆದಾಳ, ಅವ್ರದ್ದು ನ್ಯಾಯಾಲಯದ ಸದಸ್ಯತ್ವ ಇರ್ತದೆ. ಅದು ರದ್ದು ಮಾಡ್ಬೇಕು, ಅವ್ರಿಗೆ ರದ್ದು ಮಾಡಿ ಜೈಲಿಗೆ ಹಾಕ್ಬೇಕಂತೇಳಿ ಈ ಹೋರಾಟ ಮುಖಾಂತರ ನಾವು ಒತ್ತಾಯ ಮಾಡ್ತೇವೆ. ಬೀದರ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನೂತನ ಅಧ್ಯಕ್ಷರಾಗಿ ಬಿಜೆಪಿ ವಿಜಯಕುಮಾರ್ ಆನಂದಿ ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು ಹಾಗೂ ಬೆಂಬಲಿಗರು ಸಮಿತಿ ಕಚೇರಿ ಎದುರು ನೂತನ ಅಧ್ಯಕ್ಷರಾಗಿ ನೇಮಕರಾದ ವಿಜಯಕುಮಾರ್ ಆನಂದಿ ಅವರನ್ನ ಶಾಲು ಹೊದಿಸಿ ಮಾಲಾರ್ಪಣೆಯನ್ನು ಮಾಡಿ ಸನ್ಮಾನಿಸುವ ಮೂಲಕ ಶುಭವನ್ನ ಕೋರಿದ್ರು. ಹಾಗೆಯೇ ಸಮಿತಿ ಕಚೇರಿ ಎದುರು ಬೆಂಬಲಿಗರು ಸಿಹಿ ಹಂಚಿ ಪಟಾಕಿ ಸಿಡಿಸುವ ಮೂಲಕ ಸಂಭ್ರಮಾಚರಣೆ ಕೂಡ ಮಾಡಿದ್ರು. ಅಧಿಕಾರದ ಅವಧಿಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಾಗುವುದು, ರೈತರ ಹಿತರಕ್ಷಣೆಗೆ ಶ್ರಮಿಸಲಾಗುವುದು ಎಂದು ವಿಜಯಕುಮಾರ್ ಆನಂದಿ ಅವರು ಮಾತನಾಡಿ ಭರವಸೆಯನ್ನು ವ್ಯಕ್ತಪಡಿಸಿದರು. ಬೀದರ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನೂತನ ಅಧ್ಯಕ್ಷರಾಗಿ ಬಿಜೆಪಿ ವಿಜಯಕುಮಾರ್ ಆನಂದಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಆನಂದಿ ಒಬ್ಬರೇ ನಾಮಪತ್ರ ಸಲ್ಲಿಸಿದರು. ಚುನಾವಣಾಧಿಕಾರಿಯಾಗಿದ್ದ ತಹಶೀಲ್ದಾರ್ ಗಂಗಾದೇವಿ ಅವರು ಆಯ್ಕೆಯನ್ನು ಅಧಿಕೃತವಾಗಿ ಪ್ರಕಟಿಸಿದರು. ನೂತನ ಅಧ್ಯಕ್ಷರಿಗೆ ಹೂಗುಚ್ಛ ನೀಡಿ ಇದೇ ವೇಳೆ ಶುಭ ಕೂಡ ಕೋರಲಾಯಿತು. ಸಮಿತಿಯ 3ನೇ ಅವಧಿಯ 20 ತಿಂಗಳ ಪೈಕಿ ಹಿಂದಿನ ಅಧ್ಯಕ್ಷ ಅನಿಲ್ ಕುಮಾರ್
ಪನಾಳೆ ಹಾಗೂ ವಿಜಯಕುಮಾರ್ ಆನಂದ್ ನಡುವೆ ಪಕ್ಷದ ಮುಖಂಡರ ಸಮ್ಮುಖದಲ್ಲಿ 6 ರಿಂದ 14 ತಿಂಗಳ ಒಪ್ಪಂದ ಆಗಿತ್ತು. 6 ತಿಂಗಳ ಅವಧಿ ಪೂರ್ಣಗೊಂಡ ಪ್ರಯುಕ್ತವಾಗಿ ಪನಾಳೆ ಅವರು ಜನವರಿ 11ರಂದು ಎಪಿಎಂಸಿ ಕಾರ್ಯದರ್ಶಿ ಶಿವಶರಣಪ್ಪ ಮಜ್ಗೆ ಅವರಿಗೆ ರಾಜೀನಾಮೆ ಸಲ್ಲಿಸಿದರು. ನೂತನವಾಗಿ ಆಯ್ಕೆಯಾದ ಆನಂದೆ ಅವರ ಅಧಿಕಾರ ಅವಧಿ 13 ತಿಂಗಳು ನಡೆಯಲಿದೆ. ವಿಜಯಕುಮಾರ್ ಆನಂದೆ ಆಯ್ಕೆ ಪ್ರಕಟಿಸುತ್ತಿದ್ದಂತೆಯೇ ಬಿಜೆಪಿಯ ಕಾರ್ಯಕರ್ತರು ಹಾಗೂ ಅವರ ಬೆಂಬಲಿಗರು ಸಮಿತಿ ಕಚೇರಿ ಎದುರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸೂರ್ಯಕಾಂತ್ ನಾಗಮಾರ್ಪಳ್ಳಿ, ರಾಜ್ಯ ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಬಿಜೆಪಿ ಜಿಲ್ಲಾ ಘಟಕದ ಕಾರ್ಯದರ್ಶಿ ವಿಜಯಕುಮಾರ್ ಎಸ್ ಪಾಟೀಲ್ ಗಾದಗಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಾಜಿ ಅಧ್ಯಕ್ಷ ಅನಿಲ್ ಕುಮಾರ್ ಪನಾಳೆ ಅವರು ನೂತನ ಅಧ್ಯಕ್ಷರನ್ನ ಶಾಲು ಹೊದಿಸಿ ಸನ್ಮಾನಿಸಿ ಅಭಿನಂದನೆಯನ್ನು ಸಲ್ಲಿಸಿದರು. ಹಣಮಂತ ಬುಳ್ಳ, ವಿರೂಪಾಕ್ಷ ಗಾದಗಿ, ನಂದಕುಮಾರ್ ಪಾಟೀಲ್ ಸೇರಿದಂತೆ ಇನ್ನಿತರರು ಇದ್ದರು. ನಾ ಏನು ಬಿ ಮಾಡಿದೆ ಒಂದು ಯಾರು ಬಿ ಇವ್ರ ಪಾರ್ಟಿದವ್ರಿಗೆ ಬದಲಾಗಲಿ ಕೆಲಸ ನಾ ಮುಂದೆ ಬಿ ಮಾಡೋಲ್ಲ, ಹಿಂದೆ ಬಿ ಮಾಡಿಲ್ಲ. ಅವ್ರು ಏನು ಇದು ಮಾಡ್ಯಾರ ನನಗೆ ಅಧಿಕಾರ ಕೊಟ್ಟರೆ ಅಧಿಕಾರ ಇದು ಚಾಚು ತಪ್ಪಂತೆ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇವ್ರ ಹೆಸರಿಗೆ ಏನು ಹಬ್ಬ ಬರ್ಬಿಡೋದು ನಡ್ಕೊಂಡು ಹೋಗ್ತೀನಿ ಅಂತೇಳಿ ಏನು ಬಿ ಡೆವಲಪ್ ಅದ, ಯಾರು ಬಿ ಶಿಕಾಯತ್ ಬರೋದು ಗತಿ. ನಾನು ರೈತ ಸಂಘದವ್ರಿಗೆ ಹೇಳ್ತೀನಿ, ಆಗ ಬಿ ಹೇಳಿದೆ 5 ವರ್ಷ ಇರ್ಲಾಕ. ಯಾಕಂದ್ರೆ ನಾ ಹೇಳ್ತಿದ್ದ ನಮ್ದು ಎದುರು ಇದು ಮಾಡ್ರಪ್ಪ, ಸ್ಟ್ರೈಕ್ ಮಾಡಿರಿ, ನಾವು ನಮ್ದು ಸ್ಟ್ರೈಕ್ ಮಾಡಿದ್ರೆ ನಾವು ಹೋಗಿ ಮ್ಯಾಲೆ ಹೋಗಿ ಇದು ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಿದ್ದ. ಅದಕ್ಕಂದ್ರೆ ಈ ಬಿ ಹಾಗೆ ಒದ್ರು ಬಿ ಇವ್ರಿಗೆ ಹೋಗಿ ನಾ ಹಿಡ್ಕೊಂಡು ಇವ್ರು ನನಗೆ ಕೇಳಿದ್ರು ಇವ್ರಿಗೆ ನಾವು ಹೋಗಿ ಹಿಡ್ಕೊಂಡು ಗಂಜಿನ ಹಿಂಗಾರ ಅಲ್ಲಿ ಕುಂತಲ್ಲಿ ಹೇಳ್ತಾರೆ, ಯಾರಿಗೆ ಬಂದು ಇಲ್ಲಿ ಕಂಪ್ಲೀಟ್ ಮಾಡಿರಿ ಅಂತ ಯಾರು ಬಿ ಹೇಳೋದು. ಅದಕ್ಕೆ ದಯವಿಟ್ಟು ನಾ ಯಾರು ಬಿ ಇವ್ರು ಈ ನಾಯಕರ ಮೇಲೆ ಮಾಡ್ಯಾರ ಅವ್ರ ಹೆಸರಿಗೆ ಹಬ್ಬ ತರಗತಿ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾನು 2 ಮಾತು ಇವತ್ತು ಮಾರುಕಟ್ಟೆಯಲ್ಲಿ ಇಲ್ಲಿ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆಜಿ ಅವರು ಹೇಳಿದರು, ಈ ಮಾರುಕಟ್ಟೆ ಅನ್ನೋದು ಇಲ್ಲಿಂದ ಚೇಂಜ್ ಮಾಡಿ ಹೊಸ ಮಾರುಕಟ್ಟೆ ಮಾಡಬೇಕು, ಅಡಚಣೆ ಆಗ್ತಾ ಇದೆ. ಮಾರುಕಟ್ಟೆಗೆ ಬಂದರೆ ಒಂದು ಕೇಳಬೇಕಂತ ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ. ಮಾರುಕಟ್ಟೆ ಬಗ್ಗೆ ನೀವು ಒಂದು APMC ಕಡೆಯಿಂದ ಅಟ್ಲೀಸ್ಟ್ ಹೆಣ್ಮಕ್ಳು ಬಂದರೆ ಬಾತ್ರೂಮರ್ ಹಾಕ್ಸ್ಬೇಕಲ್ಲ, ಬಾತ್ರೂಮು ಇಲ್ಲ 2 ಮಾಡಿಸಿದ್ರಿ. ಈಗೆಲ್ಲ ಈ ಟೆಕ್ನಾಲಜಿ ಬಾತ್ರೂಮ್ಸ್ ಬಂದಿದೆ, ಹೊಸ ಬಾತ್ರೂಮ್ಸ್ ಮಾಡಬೇಕು. ಯಾಕಂದರೆ ಹೆಣ್ಮಕ್ಳು ಬೇರೆ ರೈತರು ಬಂದ್ರೆಲ್ಲ ಅನುಕೂಲ ಆಗ್ತದೆ. ಒಂದೊಂದು ಇಷ್ಟಿಷ್ಟು ಗುಂಡಿ ಬಿದ್ದಿದೆ ಹಳ್ಳ. ಸೊ ಅದಕ್ಕೆ ವಿಶೇಷ ಅನುದಾನ ತಗೊಂಡು ಸರ್ಕಾರ ಕಡೆಯಿಂದ ನೀವು ಬರೆದು ಸರ್ಕಾರ ಕಡೆಯಿಂದ ಅನುದಾನ ತಂದು ಈ ಕೆಲಸ ನೀವು ಮಾಡ್ತೀರಿ. ಯಾಕಂದ್ರೆ ಅನುಭವಿಸ್ತಿದ್ದೀರಿ, ಮೊದಲು ಅಧ್ಯಕ್ಷರಾಗಿದ್ರಿ, ಈಗ ಅಧ್ಯಕ್ಷರಾಗಿದ್ದೀರಿ, ತಮ್ಮ ಒಳ್ಳೆಯ ಅನುಭವ ಇದೆ. ತಮ್ಮಲ್ಲಿ ಜನ ನಿರೀಕ್ಷೆ ಮಾಡ್ಕೊಂಡಿದ್ದಾರೆ. ಒಂದು ಒಳ್ಳೆ ರೀತಿಯಿಂದ ಹೊಸ ಮಾರುಕಟ್ಟೆಗೆ ಮಾಡೋದ್ರ ಜೊತೆಗೆ ಇರ್ತಕ್ಕಂಥ ಮಾರುಕಟ್ಟೆಗೂ ಸುಧಾರಣೆ ಮಾಡಿಕೊಂಡು ಸ್ವಚ್ಛವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ತಾವು ಮಾಡಿ ಎಲ್ಲ ಸದಸ್ಯರಿಗೂ ಯಾರಿಗೂ ಮನಸ್ಸು ನೋಯಿಸಿದರೆ ಎಲ್ಲರ ಜೊತೆಗೆ ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಇದ್ದು ಎಲ್ಲರದ್ದು ಗೌರವ ಮತ್ತು ಹೃದಯ ಗಳಿಸ್ತೀರಂತ ನನಗೆ ನಂಬಿಕೆ ಇದೆ. ಅದಕ್ಕೆ ನನ್ನ ಕಡೆಯಿಂದ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಅವ್ರ ಕಡೆಯಿಂದ ಎಲ್ಲ ಸದಸ್ಯರ ಕಡೆಯಿಂದ ಇಡೀ ಬೀದರ್ ಜಿಲ್ಲೆ ಜನತೆ ಕಡೆಯಿಂದ ತಮಗೆ ಅಭಿನಂದನೆಗಳನ್ನು. ಫೆಬ್ರವರಿ ತಿಂಗಳ 13ರಂದು ಔರಾದ್ ಪಟ್ಟಣದ ಡಾಕ್ಟರ್ ಗುರುಪಾದಪ್ಪ ನಾಗಮಾರ್ಪಳ್ಳಿ ಕಲ್ಯಾಣ ಮಂಟಪದಲ್ಲಿ ಜರುಗಲಿರುವ ತಾಲೂಕಾ ಮಟ್ಟದ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಜಾನಪದ ಕ್ಷೇತ್ರದಲ್ಲಿ ಸಕ್ರಿಯವಾಗಿರುವ ಸಂತಪೂರ್ಣ ಸಾಹಿತಿ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ ಸಂಜೀವಕುಮಾರ ಜುಮ್ಮಾ ನೇಮಕಗೊಂಡ ಹಿನ್ನೆಲೆಯಲ್ಲಿ ಬೇದರ್ನ ಅಂಬೇಡ್ಕರ್ ವೃತ್ತ ಬಳಿಯ ಕರ್ನಾಟಕ ಸಾಹಿತ್ಯ ಸಂಘದ ಕಚೇರಿಯಲ್ಲಿ ಭಾಗ್ಯವಂತಿ ಯೋಜನಾ ಮತ್ತು ಗೆಳೆಯರ ಬಳಗದ ವತಿಯಿಂದ ತಾಲೂಕು ಮಟ್ಟದ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನೇಮಕರಾದ ಸಂಜೀವ್ ಕುಮಾರ್ ಜುಮ್ಮಾ ಅವರನ್ನ ಸನ್ಮಾನಿಸಿ ಶುಭ ಕೋರಲಾಯಿತು. ಈ ಒಂದು ಸಂದರ್ಭದಲ್ಲಿ ಭಾಗ್ಯವಂತಿ ಯೋಜನಾ, ಸುನೀತಾ ಕೀರ್ತಿ, ಭಾಗ್ಯವಂತಿ ವಲ್ಲೇಪುರ್, ಲಕ್ಷ್ಮಿ, ನಿರ್ಮಲಾ ಸೇರಿದಂತೆ ಇನ್ನಿತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಶೀಲ್ಡ್ನ ಮೊದಲನೇ ಲಸಿಕೆ ಪಡೆದುಕೊಳ್ಳಲು ಮಂಗಲ್ಪೇಟ್ನಲ್ಲಿರುವ ಪೊಲೀಸ್ ಆರೋಗ್ಯ ಕೇಂದ್ರಕ್ಕೆ ಬೆಳಗ್ಗೆ ಖುದ್ದು ಆಗಮಿಸಿದ ಜಿಲ್ಲಾಧಿಕಾರಿಗಳು. ಕೋವಿಶೀಲ್ಡ್ ಲಸಿಕೆಯ ಬಗ್ಗೆ ಯಾವುದೇ ಭಯಭೀತಿಗೆ ಒಳಪಡುವ ಅವಶ್ಯಕತೆ ಇಲ್ಲ, ಜಿಲ್ಲಾಧಿಕಾರಿಗಳಿಂದ ಸ್ಪಷ್ಟನೆ. ಬೇದರ್ ನಾಗರಿಕ ವಿಮಾನಯಾನದ ಪ್ರಥಮ ವರ್ಷಾಚರಣೆಯ ಸಂಭ್ರಮದ ಕಾರ್ಯಕ್ರಮ. ಚಿದ್ರಿ ಮನ್ನಾಖೇಳಿ ರಸ್ತೆಯಲ್ಲಿರುವ ಬೇದರ್ ವಿಮಾನ ನಿಲ್ದಾಣದ ಹೊರಾಂಗಣದಲ್ಲಿ ವರ್ಷಾಚರಣೆ ನಿಮಿತ್ತವಾಗಿ ಕೇಕ್ ಕತ್ತರಿಸಿ ಸಿಹಿ ವಿತರಿಸಿದ ಸಂಸದರಾದ ಭಗವಂತ ಖೂಬಾ. 2 ದಿವಸದ ಜಿಲ್ಲಾ ದ್ವಿತೀಯ ಜಾನಪದ ಸಮ್ಮೇಳನ ನಿಮಿತ್ತವಾಗಿ ಉದ್ಘಾಟನಾ ಸಮಾರಂಭಕ್ಕೂ ಮುನ್ನವಾಗಿ ಸಮ್ಮೇಳನ ಅಧ್ಯಕ್ಷರ ಭವ್ಯ ಮೆರವಣಿಗೆ, ವಿವಿಧ ಕಲಾ ತಂಡಗಳಿಂದ ಜಾನಪದ ಕಲಾ ಪ್ರದರ್ಶನ. ಬೇದರ್ನ ಸಾಯಿ ಸ್ಕೂಲ್ ಆವರಣದಲ್ಲಿ ಬೇದರ್ ಸಂಚಾರಿ ಪೊಲೀಸ್ ವತಿಯಿಂದ ಹಮ್ಮಿಕೊಳ್ಳಲಾದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಅಭಿಯಾನ, ಎಸ್ಪಿ ನಾಗೇಶ್ ಡಿಎಲ್ ಅವರಿಂದ ಚಾಲನೆ. ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಘಟಕ ಬೇದರ್, ಸಂಸ್ಕೃತಿ ಮಂತ್ರಾಲಯ ನವದೆಹಲಿ, ಕರ್ನಾಟಕ ಸಾಹಿತ್ಯ ಸಂಘ ಇವರ ಸಂಯುಕ್ತಾಶ್ರಯದಡಿಯಲ್ಲಿ ಹಮ್ಮಿಕೊಳ್ಳಲಾದ 2 ದಿವಸದ ಜಿಲ್ಲಾ ದ್ವಿತೀಯ ಜಾನಪದ ಸಮ್ಮೇಳನದ ಉದ್ಘಾಟನಾ ಸಮಾರಂಭ. ರಾಷ್ಟ್ರವ್ಯಾಪ್ತಿ ಚಳವಳಿಯ ಅಂಗವಾಗಿ ಅಖಿಲ ಭಾರತ ಕಿಸಾನ ಸಭಾ ಜಿಲ್ಲಾ ಘಟಕ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಡಾಕ್ಟರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿ.
ಬೀದರ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನೂತನ ಅಧ್ಯಕ್ಷರಾಗಿ ಬಿಜೆಪಿ ವಿಜಯಕುಮಾರ್ ಆನಂದೆ ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರು ಮುಖಂಡರಿಂದ ಸಂಭ್ರಮಾಚರಣೆ. ತಾಲೂಕು ಮಟ್ಟದ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಸಂತಪೂರ್ಣ ಸಾಹಿತಿ ಜಿಲ್ಲಾ ವಯಸ್ಕರ ಶಿಕ್ಷಣಾಧಿಕಾರಿ ಸಂಜೀವ್ ಕುಮಾರ್ ಜುಮ್ಮಾ ನೇಮಕ. ಈ ಹಿನ್ನೆಲೆ ಭಾಗ್ಯವಂತಿ ಯೋಜನಾ ಗೆಳೆಯರ ಬಳಗದ ವತಿಯಿಂದ ಸನ್ಮಾನ. ಇದುವರೆಗೂ ತೇಜಸ್ ನ್ಯೂಸ್ ಮೂಲಕ ಸುದ್ದಿಯನ್ನು ಹೇಳಿದ್ದು ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.